ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಫ್ಘಾನಿಸ್ತಾನ ಸಂಬಂಧಪಟ್ಟ ಹಾಗೆ ಸಡನ್ ಆಗಿ ಎಲ್ಲ ಕಡೆ ಬಹಳ ದೊಡ್ಡ ಚರ್ಚೆ ಆಗ್ತಿದೆ. ನಾವು ತಿಂಗಳುಗಳಿಂದ ಇದರ ಬಗ್ಗೆ ವರದಿ ಮಾಡ್ತಾ ಬಂದಿದ್ವಿ. ಆದರೆ ಈಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಟೇಕ್ ಓವರ್ ಮಾಡ್ತಿದ್ದ ಹಾಗೆ ಎಲ್ಲರೂ ಈ ಸುದ್ದಿಯನ್ನು ಕ್ಯಾರಿ ಮಾಡ್ತಾ ಇದ್ದಾರೆ. ನಿಮಗೆ ಎಲ್ಲ ಕಡೆ ತಾಲಿಬಾನಿಗಳ ಬಗ್ಗೆ, ಅಫ್ಘಾನಿಸ್ತಾನದ ಬಗ್ಗೆ ಸುದ್ದಿ ಕಿವಿಗೆ ಬೀಳ್ತಾ ಇರಬಹುದು. ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಎಂಥ ಅಮೇರಿಕಾ, ಇಂಥ ಶಕ್ತಿಶಾಲಿ ದೇಶ ಅಮೇರಿಕಾ, ಅಫ್ಘಾನಿಸ್ತಾನದಲ್ಲಿ ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ವ? ಹಾಗಾದರೆ ಈ ತಾಲಿಬಾನಿಗಳು ಅವ್ರ ತಲೆಯಲ್ಲೊಂದು ಹೆಲ್ಮೆಟ್ ಇಲ್ಲ, ಯೋಧರು ಹಾಕುವಂಥ ಹೆಲ್ಮೆಟ್ ಇಲ್ಲ, ಯೂನಿಫಾರ್ಮ್ ಇಲ್ಲ, ಒಳ್ಳೆ ಪೈಜಾಮ ಜುಬ್ಬ ಹಾಕೊಂಡದೇನೋ ಬಟ್ಟೆ ಹಾಕೊಂಡು ಓಡಾಡ್ತಿರ್ತಾರೆ. ಅವ್ರ ಕೈಲೊಂದು ಗನ್ನೊಂದಿರುತ್ತೆ, ಬಿಟ್ಟರೆ ಅವ್ರು ನೋಡೋಕ್ಕೆ ಯಾವ ಥರದಲ್ಲೂ ಯೋಧರ ರೀತಿ ಕಾಣಲ್ಲ. ಈ ಒಂದು ಗುಂಪನ್ನು ಚದುರಿಸೋಕೆ ಆಗಲಿಲ್ವ? ಹಾಗಾದರೆ ಅಮೇರಿಕದ ಕೈಲಿ, ಅಮೇರಿಕ ಮತ್ತು ಅದರ ಶಕ್ತಿಶಾಲಿ ಒಕ್ಕೂಟ ಇದೆಯಲ್ಲ ನ್ಯಾಟೋ, ಇವ್ರ ಕೈಲಿ ಏನೂ ಮಾಡೋಕ್ಕಾಗಿಲ್ವ? ಹಾಗಾದರೆ ಹೆಂಗೆ ಸಾಧ್ಯ ಇದು? ಹಾಗಾದ್ರೆ ಅಷ್ಟೊಂದು ಪವರ್ಫುಲ್ಲ ಇವರು ಅನ್ನೋಂಥ ಪ್ರಶ್ನೆಗಳೆಲ್ಲ ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರಬಹುದು. ಈ ಸಂದರ್ಭದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದರಲ್ಲಿ ಕೋಲ್ಡ್ ವಾರ್, ಅಮೇರಿಕ ಮತ್ತು ರಷ್ಯಾ ನಡುವಿನ ಕೋಲ್ಡ್ ವಾರ್, ಹಾಗೂ ಈಗ ಒಂದು ರೀತಿಯಲ್ಲಿ ಅಮೇರಿಕ ವರ್ಸಸ್ ರಷ್ಯಾ ಆ್ಯಂಡ್ ಚೈನಾ ಕೋಲ್ಡ್ ವಾರ್, ಕಂಟಿನ್ಯೂಯೇಷನ್ ಆಫ್ ಕೋಲ್ಡ್ ವಾರ್, ಇದರ ಒಂದಷ್ಟು ಆ್ಯಂಗಲ್ಸ್ ಕೂಡ ಇದರಲ್ಲಿ ಬರುತ್ತೆ. ಜೊತೆಗೆ ಇಲ್ಲಿ ಪಾಕಿಸ್ತಾನದ ಕುತಂತ್ರ, ಪಾಕಿಸ್ತಾನ ಅಮೇರಿಕಾಗೆ ಮಾಡಿದಂತಹ ಮಹಾ ಮೋಸದ ಬಗ್ಗೆ ಕೂಡ ನಾವು ನೋಡ್ತಾ ಹೋಗೋಣ. ಹಾಗೆ ಇಲ್ಲಿ ಇನ್ನೊಂದು ಅಂಶ, ಅಮೇರಿಕದ ನಂಬರ್ 1 ದೇಶ ಅನ್ನುವಂಥ ಪೊಸಿಷನ್ಗೆ ಚೀನಾ ಉಡ್ತಿರುವಂಥ ಚಾಲೆಂಜ್. ಅಮೇರಿಕ ನೋಡೋಕೆ ಮಾತ್ರ ತುಂಬ ಬಲಾಢ್ಯ ದೇಶ ಕಾಣುತ್ತೆ, ಆದರೆ ಒಳಗಿಂದೊಳಗೆ ಯಾವ ರೀತಿ ಅಮೇರಿಕ ನಿಧಾನಕ್ಕೆ ಒಂದೊಂದೇ ಇಟ್ಟಿಗೆ ಅಮೇರಿಕದು ಕದಲ್ತಾ ಇದೆಯಾ ಫೌಂಡೇಶನ್ದು ಅನ್ನುವಂಥ ಪ್ರಶ್ನೆ ಮಾಡೋಕ್ಕೆ ಕಾರಣ ಆಗುವಂಥ ಒಂದಷ್ಟು ಅಂಕಿ ಅಂಶಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ ಇದರಲ್ಲಿ. ಜೊತೆಗೆ ತಾಲಿಬಾನಿಗಳು ದುಡ್ಡೆಲ್ಲಿಂದ ಅವ್ರಿಗೆ ಇಷ್ಟೊಂದು ಫೈಟ್ ಮಾಡಿ ಒಂದು ದೇಶವನ್ನೇ ವಶಪಡಿಸ್ಕೊಳ್ಳೋಷ್ಟು ಶಕ್ತಿ ಎಲ್ಲಿಂದ ಬರುತ್ತೆ? ದುಡ್ಡೆಲ್ಲಿಂದ ಗಳಿಸ್ತಾರೆ ಅವರು? ಅವ್ರಿಗೆ ಯಾರು ಕೊಡ್ತಾರೆ? ಇದೆಲ್ಲವನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಾಗತ್ತೆ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅಮೇರಿಕ ಒಂದಲ್ಲ, ಎರಡಲ್ಲ, 3 ವರ್ಷ ಅಲ್ಲ, ಅಫ್ಘಾನಿಸ್ತಾನದಲ್ಲಿ ಒಂದು ಜನ್ರೇಷನ್, ಆಲ್ಮೋಸ್ಟ್ 20 ವರ್ಷ ಭರ್ತಿ ಆಗ್ತಾ ಬಂದಿದೆ. 20 ವರ್ಷ ಅಫ್ಘಾನಿಸ್ತಾನದಲ್ಲಿ ಯುದ್ಧ ಮಾಡಿ ತಾಲಿಬಾನಿಗಳೊಂದಿಗೆ ಬಡಿದಾಡಿ ಕಡೆಗೂ ಕೂಡ ಅಮೇರಿಕ ಇವ್ರನ್ನ ಕ್ರಶ್ ಮಾಡಲಿಕ್ಕೆ ಸಾಧ್ಯ ಆಗದೆ. ಇನ್ಫ್ಯಾಕ್ಟ್ ಅವರು ಇನ್ನಷ್ಟು ಬೆಳೀತಾ ಬಂದರು, ಸ್ಟ್ರಾಂಗ್ ಆಗ್ತಾ ಬಂದರು. ಸೋಲಿಸ್ಲಿಕ್ಕಾಗದೆ ಅಮೇರಿಕ ಈಗ ಅಫ್ಘಾನಿಸ್ತಾನದಿಂದ ಜಾಗ ಖಾಲಿ ಮಾಡಿಬಿಟ್ಟಿದೆ. 20 ವರ್ಷ ಪ್ರಯತ್ನಪಟ್ಟು ಆಗದೆ ಅಮೇರಿಕದ ಸೈನಿಕರು 4 ಅಧ್ಯಕ್ಷರುಗಳ ಅವಧಿಯಲ್ಲಿ ಪ್ರಾಣ ಕಳ್ಕೊಳ್ತಾನೆ ಹೋದರು. ಆದರೂ ಕೂಡ ಅಮೇರಿಕಾಗೆ ಒಂದು ಸೇನಾ ಸೊಲ್ಯೂಷನನ್ನು, ಮಿಲಿಟರಿ ಸೊಲ್ಯೂಷನನ್ನು ಅಫ್ಘಾನಿಸ್ತಾನದಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಅಮೇರಿಕ ರಾಜಕೀಯ ಒಂದು ಪರಿಹಾರವನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಪಡ್ತು, ಆದರೆ ಸೇನೆಯ ಮೂಲಕ, ಆದರೆ ಅದು ಸಾಧ್ಯ ಆಗಲೇ ಇಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ ನಿಮಗಿಲ್ಲಿ ಮೂಡಬಹುದು. ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರುವಂಥ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ, ಡೊನಾಲ್ಡ್ ಟ್ರಂಪ್ ಅವಧಿಯಲ್ಲಿ ಇದು ಶುರುವಾಯಿತು. ಅಮೇರಿಕ ವಿಶ್ವದ ಎಲ್ಲೇ ಏನೇ ಆದರೂ ಕೂಡ ಮೂಗು ತೂರಿಸ್ಕೊಂಡು ಹೋಗ್ತಿತ್ತು. ಮೂಗು ಸ್ವಲ್ಪ ಉದ್ದ ಅವರಿಗೆ, ಎಲ್ಲ ಅಮೇರಿಕದ ಸರ್ಕಾರಕ್ಕೆ, ಜಗತ್ತಲ್ಲಿ ಎಲ್ಲಿ ಏನೇ ಆಗಲಿ ಇವರು ಮೂಗು ತೂರಿಸ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಟ್ರಂಪ್ ಅವಧಿಯಲ್ಲಿ ಅದನ್ನು ಚೇಂಜ್ ಮಾಡುವಂಥ ಪ್ರಯತ್ನವನ್ನು ಅವರು ಆರಂಭ ಮಾಡಿದ್ರು. ಏನ್ರಿ ಪ್ರಾಬ್ಲಮ್ಮು? ಇಡೀ ಜಗತ್ತಲ್ಲಿ ಏನೇ ಆದರೂ ಕೂಡ ಅಮೇರಿಕ ಮೂಗು ತೋರಿಸ್ಕೊಂಡು ಹೋಗಬೇಕು, ಯುದ್ಧ ಮಾಡಬೇಕು, ಆಮೇಲೆ ಅದಕ್ಕೆ ಆ ದೇಶನ ಕಟ್ಕೊಡೋ ಕೆಲಸವನ್ನು ಕೂಡ ಯುದ್ಧ ಮಾಡಿದ್ಮೇಲೆ ಅಮೇರಿಕನೇ ಮಾಡಬೇಕು. ಯಾಕ್ರಿ ಬೇಕು? ನಮಗೇನ್ರಿ ಸಂಬಂಧ? ನಮ್ಮ ದೇಶದ ನಾವು ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಒಂದು ರೀತಿ ಅಮೇರಿಕ ಕಂಡಂತಹ ಮೋಸ್ಟ್ ಸೆಲ್ಫಿಶ್ ಪ್ರೆಸಿಡೆಂಟ್ ಅವರು ಅಮೇರಿಕದ ಮಟ್ಟಿಗೆ. ನಾನಾಯಿತು, ನನ್ನ ದೇಶ ಆಯಿತು, ಇದನ್ನು ಭದ್ರ ಮಾಡ್ಕೋಬೇಕು ಅಷ್ಟೇ, ಜಗತ್ತು ಹಾಳಾಗಿ ಹೋಗಲಿ. ಮಾನವ ಹಕ್ಕುಗಳಾಗಿರ್ಬೋದು ಮತ್ತು ಪ್ರಜಾಪ್ರಭುತ್ವ ಆಗಿರ್ಬೋದು, ಮುಂಚೆ ಅಮೇರಿಕ ಇಡೀ ಜಗತ್ತಿನ ಪ್ರಜಾಪ್ರಭುತ್ವದ ಪೊಲೀಸ್ ರೀತಿ ಆಡ್ತಿತ್ತು, ಕಾಪಾಡೋಕೆ ಇವರೇ ಇರೋದು ಅನ್ನೋ ರೀತಿಯಲ್ಲಿ. ಏನಾದರೂ ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಟ್ರಂಪ್ ಬಿಹೇವ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಂದಲೇ ಅಫ್ಘಾನಿಸ್ತಾನದ ವಿಚಾರ ಸೇರಿದಂತೆ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಈ ಯುದ್ಧ ಪೀಡಿತ ಪ್ರದೇಶಗಳಿಂದ ಅಮೇರಿಕನ್ ಸೇನೆಯನ್ನು ವಾಪಸ್ ಕರೆಸುವಂಥ ಪ್ರಯತ್ನವನ್ನು ಕೂಡ ಅವಾಗಲೇ ದೊಡ್ಡ ಪ್ರಮಾಣದಲ್ಲಿ ಮುಂಚೆ ಆರಂಭ ಆಗಿತ್ತು. ಅದಕ್ಕೆ ವೇಗ ಕೊಟ್ಟಿದ್ದು ಡೊನಾಲ್ಡ್ ಟ್ರಂಪ್. ಇಲ್ಲಿ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಚೀನಾ ಒಂದು ಕಡೆಯಿಂದ ದುಡ್ಡಿನ ಚೀಲವನ್ನು, ಡಾಲರ್ ಕೋಟೆಯನ್ನು ತುಂಬಿಕೊಂಡೇ ಹೋಗ್ತಾ ಇದೆ. ಅಗರ್ಭ ಶ್ರೀಮಂತ ಆಗ್ತಿದೆ ಚೀನಾ. ಆ ದುಡ್ಡಲ್ಲಿ, ತಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವಲ್ಲಿ ಚೀನಾ ದೇಶ ಆದಮೇಲೆ ದೇಶಕ್ಕೆ ಸಾಲ ಕೊಟ್ಟು ತಮ್ಮ ಮುಷ್ಟಿಲಿ ಇಟ್ಕೊಳ್ತಾ ಹೋಗ್ತಿದ್ದಾರೆ. ಲಿಟ್ರಲಿ ಖರೀದಿ ಮಾಡ್ತಾ ಹೋಗ್ತಿದ್ದಾರೆ ದೇಶಗಳನ್ನು. ಸಣ್ಣ ಪುಟ್ಟ ದೇಶಗಳಿಗೆ ಸಾಲ ಕೊಡೋದು, ಆಮೇಲೆ ಹೇಳ್ದಂಗೆ ಕೇಳೋ ರೀತಿ ಮಾಡೋದು. ಈ ರೀತಿ ಚೈನಾ ಮಾಡ್ಕೊಂಡು ಹೋಗ್ತಾ ಇದೆ. ವಿಶ್ವದ ಹಲವು ರಾಷ್ಟ್ರಗಳು, ಆಫ್ರಿಕಾ ಖಂಡ ಅಂತೂ ಆಲ್ಮೋಸ್ಟ್ ಎಲ್ಲ ಕಡೆ ಚೀನಾ ಪ್ರಭಾವ ಎದ್ದು ಕಾಣುತ್ತೆ.
ಅಮೆರಿಕದ ಪ್ರಭಾವ ಮೊದಲಿನ ಥರ ಇಲ್ಲ, ಕುಸಿತ ಕುಸಿತ ಕ್ಷೀಣ 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 ಆಗ್ತಾ ಬರ್ತಾ ಇದೆ. ಹೀಗಾಗಿ ಅಮೆರಿಕದ ನಂಬರ್ 1 ಪೊಸಿಷನ್ಗೆ ಚೀನಾ ಒಡ್ಡುತ್ತಿರುವಂತಹ ಚಾಲೆಂಜನ್ನು ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಇವರು ಈ ರೀತಿ ಸಂಪತ್ತಿನ ಸೋರಿಕೆ, ಎನರ್ಜಿ ಬೇರೆ ಕಡೆ ಎಲ್ಲ ವೇಸ್ಟ್ ಆಗೋದನ್ನು ತಡಿಲೇಬೇಕಾಗತ್ತೆ. ಚೀನಾದಂತಹ ದೊಡ್ಡ ಶತ್ರುವನ್ನು ಇವರು ಕೌಂಟರ್ ಮಾಡಬೇಕು ಅಂತ ಹೇಳಿದ್ರೆ ಊರು ತುಂಬ ಬಡದಾಡ್ಕೊಂಡು ಓಡಾಡಿದ್ರೆ ಆಗೋದಿಲ್ಲ. ಫೋಕಸ್ಡ್ ಸ್ಟ್ರಾಟಜಿ ಬೇಕಾಗತ್ತೆ. ಹೀಗಾಗಿ ಸಾಕು ಊರು ತುಂಬ ಬಡದಾಡಿದ್ದು, ನಮ್ಮ ಕೆಲಸ ನಾವು ನೋಡೋಣ, ಇಲ್ಲಾಂದರೆ ಚೀನಾದವರು ನಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ ಬಹಳ ಅನ್ನುವಂಥದ್ದು ಅಮೆರಿಕನ್ರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದು ಕೂಡ ಒಂದು ಕಾರಣ. ಅಮೆರಿಕ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಏನು ಕುಸ್ತಿ ಮಾಡ್ಕೊಂಡು ಓಡಾಡ್ತಿದ್ರಲ್ಲ, ಎಲ್ಲ ಕಡೆ ಗಂಟು ಮೂಟೆ ಕಟ್ಕೊಂಡು ವಾಪಸ್ ಹೋಗ್ಲಿಕ್ಕೆ ಇದು ಕೂಡ ಒಂದು ಕಾರಣ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಹಾಗಾದರೆ ಅಮೆರಿಕಕ್ಕೆ ಆ ಪರಿ ಚೀನಾದ ಹೆದರಿಕೆ ಇದೆಯಾ ಹಾಗಾದರೆ ಅನ್ನೋದನ್ನು ನೋಡ್ತಾ ಹೋಗಿ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜಸ್ಟ್ ಈಗ GDP ಡೇಟಾದ ಕಡೆ ನಾವೀಗ ಗಮನ ಕೊಡ್ತಾ ಹೋಗೋಣ. ಅಮೆರಿಕದ GDP ಎಷ್ಟು? $23 ಟ್ರಿಲಿಯನ್. ಇವತ್ತಿಗೂ ಚೀನಾಗಿಂತ ಅಮೆರಿಕನೇ ಜಾಸ್ತಿ ಇರೋದು GDP ವಿಚಾರಕ್ಕೆ ಬಂದಾಗ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಒಂದು ದೇಶದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಉತ್ಪತ್ತಿಯಾಗುವಂಥ ಎಲ್ಲ ಸರಕು ಸೇವೆಗಳ ಒಟ್ಟು ಮೊತ್ತ ಅಮೆರಿಕ $23 ಟ್ರಿಲಿಯನ್. ಚೀನಾ ಎಷ್ಟು? $17 ಟ್ರಿಲಿಯನ್. ಸುಮಾರು ಡಿಫ್ರೆನ್ಸ್ ಇದೆ, $6 ಟ್ರಿಲಿಯನ್ ಡಿಫ್ರೆನ್ಸ್ ಇದೆ ಅಮೆರಿಕ ಮತ್ತು ಚೀನಾ ಮಧ್ಯೆ. ಆದರೆ ಅಮೆರಿಕದ ಹಿಂದೆ ವೇಗವಾಗಿ ನುಗ್ತಿರೋದು ಚೀನಾ ಮಾತ್ರ. 3ನೇ ಸ್ಥಾನದಲ್ಲಿರೋ ಜಪಾನ್ $5 ಟ್ರಿಲಿಯನ್, ಬಹಳ ಹಿಂದಿದ್ದಾರೆ. ಭಾರತ $3 ಟ್ರಿಲಿಯನ್. ಸೊ ಚೀನಾ ಅಮೆರಿಕದ ಬೆನ್ನು ಬಿದ್ದಿದೆ, ಬಹಳ ಡಿಫ್ರೆನ್ಸ್ ಇಲ್ಲ ಅಲ್ಲಿ. 1 ಮತ್ತು 2ಕ್ಕೂ ಬಹಳ ಹತ್ತಿರ ಇದೆ, 2 ಮತ್ತು 3ಕ್ಕೂ ಬಹಳ ದೊಡ್ಡ ಅಂತರ ಇದೆ. ಸೊ ವೇಗವಾಗಿ ಚೀನಾ ಆ ಗ್ಯಾಪನ್ನು ಕ್ಲೋಸ್ ಮಾಡ್ಕೊಳ್ತಾ ಬರ್ತಾ ಇದೆ. ನೋಡಿ, ಅಮೆರಿಕ ವಿಶ್ವ ಯುದ್ಧದ ಸಮಯದಿಂದಲೂ ಕೂಡ ಒಂದು ಸೂಪರ್ ಪವರ್ ದೇಶವಾಗಿ ಹೊರಹೊಮ್ಮಿತ್ತು. ಆಗ ಚೀನಾ ಅತ್ಯಂತ ಬಡ ದೇಶ ಆಗಿತ್ತು. ಅದು ಹೇಗೆ ಆ ಗ್ಯಾಪನ್ನು ಅಷ್ಟು ಬೇಗ ಚೀನಾ ಕವರ್ ಮಾಡ್ಕೊಳ್ತಾ ಬಂತು? ಯಾವ ರೀತಿ ಚೀನಾ ತಾನು ಕೂಡ ಸೂಪರ್ ಪವರ್ ಆಗಿ ಅಮೆರಿಕಾಗೆ ಸೆಡ್ಡು ಹೊಡೆಯೋ ರೀತಿ ಬೆಳೀತು? ಅಮೆರಿಕ ಸ್ಲೋ ಆಗಿದ್ದು ಎಲ್ಲಿಂದ ಬೆಳವಣಿಗೆ ದರ? ಚೀನಾ ಆಕ್ಸಲರೇಟರ್ ಮೇಲೆ ಕಾಲಿಟ್ಟು ವೇಗವಾಗಿ ನುಗ್ಗಿದ್ದು ಚೀನಾ ಎಲ್ಲಿಂದ ಅಂತ ನಾವು ನೋಡ್ತಾ ಹೋಗಬೇಕು ಅಂದರೆ 1960ರ ದಶಕದ ನಂತರದ GDP ಬೆಳವಣಿಗೆ ಡೇಟಾವನ್ನು ಒಂಚೂರು ನಾವಿಲ್ಲಿ ಗಮನಿಸಬೇಕು. 1961 ನಾವೀಗ ನೋಡ್ತಾ ಬರೋಣ. 1961ನಲ್ಲಿ 1961ರಲ್ಲಿ ಅಮೆರಿಕದ GDP ಬೆಳವಣಿಗೆ ದರ ಎಷ್ಟಿತ್ತು ಗೊತ್ತಾ? -2.3 ಇತ್ತು. ಕರೆಕ್ಟಾಗಿ ನೆನ್ಪಿಟ್ಕೊಳ್ತಾ ಹೋಗಿ ನಂಬರ್ ಇದನ್ನು. 1961ರಲ್ಲಿ ಅಮೆರಿಕದ GDP ಬೆಳವಣಿಗೆ ದರ -2.3 ಇತ್ತು. ಅದಾದಮೇಲೆ ಅಮೆರಿಕ ಬಹಳ ದೊಡ್ಡ ಗ್ರೋತ್ ಏನು ಕಾಣಲಿಲ್ಲ. ಅಂದರೆ ಅವ್ರದ್ದು ಬೇಸೇ ಜಾಸ್ತಿ ಇದ್ದಿದ್ದರಿಂದ ಅಂತೇನು ಗ್ರೋತ್ ಆಗಿಲ್ಲ ಅಂತಲ್ಲ. ಅಮೆರಿಕದ ಆಲ್ರೆಡಿ ಬೆಳೆದು ಬಿಟ್ಟ ದೇಶ ಆಗಿದ್ದರಿಂದ ಅದು ಇನ್ನಷ್ಟು ಬೆಳೆಯೋಕ್ಕೆ ಎಲ್ಲಿಂದ ಸ್ಕೋಪ್ ಇರುತ್ತೆ. ಸೊ ಬೇಸ್ ಲೈನೇ ಜಾಸ್ತಿ ಇದ್ದಿದ್ದರಿಂದ ಪರ್ಸೆಂಟೇಜ್ ಪಾಯಿಂಟ್ಸಲ್ಲಿ ನೋಡಿದಾಗ ಅವ್ರದ್ದೇನು ಬಹಳ ದೊಡ್ಡ ನಂಬರ್ಸ್ ಕಾಣಲ್ಲ ಇಲ್ಲಿ. 2%, 3%, 4% ಇದೇ ರೀತಿ ಅಮೆರಿಕದ GDP ಗ್ರೋತ್ ನಂಬರ್ಸ್ ಬರ್ತಾ ಇತ್ತು. 1961ರ ಬಳಿಕ ಹೈಯೆಸ್ಟ್ ಅಂದರೆ ಅಮೆರಿಕದ್ದು 7.2, 7.2, ಅದು 1984ರಲ್ಲಿ. ಈ ಅವಧಿಯಲ್ಲಿ 1961ನಿಂದ ಇಲ್ಲಿ ತನಕ 8 ಸಲ ಅಮೆರಿಕದ GDP ಗ್ರೋತ್ ನೆಗೆಟಿವ್ ರಿಸಲ್ಟ್ಸನ್ನು ನೋಡಿದೆ, ಅಂದರೆ ಮೈನಸ್ಗೆ ಹೋಗಿತ್ತು 8 ಸಲ ಅಮೆರಿಕದ GDP ಬೆಳವಣಿಗೆ ದರ ಈ ಅವಧಿಯಲ್ಲಿ. ಹಾಗಾದರೆ ಚೀನಾದ ಹೇಗಿದೆ ಅಂತ ಕೂಡ ನಾವಿಲ್ಲಿ ನೋಡ್ತಾ ಹೋಗಬೇಕಲ್ಲ. ಇದೇ ಅವಧಿಯಲ್ಲಿ ಚೀನಾ ಯಾವ ರೀತಿ ಬೆಳವಣಿಗೆಯನ್ನು ಸಾಧಿಸ್ತಾ ಬಂತು, ಆ ಗ್ಯಾಪನ್ನು ಹೇಗೆ ಅವರು ಅಷ್ಟೊಂದು ಅಂತರ ಇತ್ತು. 1950s 60sಲ್ಲಿ ಅಮೆರಿಕ ದೊಡ್ಡ ಸೂಪರ್ ಪವರ್ ದೇಶ, ಚೀನಾ ಒಂದು ಬಡ ದೇಶ ಥರ ಇತ್ತು. ಭಾರತಕ್ಕೂ ಚೀನಾಗೂ ಬಹಳ ವ್ಯತ್ಯಾಸ ಇರಲಿಲ್ಲ. ಆದರೂ ಕೂಡ ಗ್ಯಾಪನ್ನು ಕ್ಲೋಸ್ ಮಾಡೋಕ್ಕೆ ಚೀನಾ ತುಂಬ ವೇಗವಾಗಿ ರೇಸನ್ನು ಓಡಬೇಕಾಯ್ತಲ್ಲ. ಹೆಂಗೆ ಓಡ್ತು ಹಾಗಾದರೆ ನಾವು ನೋಡ್ತಾ ಹೋಗೋಣ. ಈಗ 1961ನಲ್ಲಿ 27.2% ಮೈನಸ್. ಅಮೆರಿಕದ ಎಷ್ಟು ಹೇಳಿದ್ವಿ ನಾವು? -2.3% ಅಂತ ಹೇಳಿದ್ವಿ 1961ನಲ್ಲಿ. ಚೀನಾದ ಎಷ್ಟು ಗೊತ್ತಾ GDP ಬೆಳವಣಿಗೆ ದರ ಆಗ -27.2% ಚೀನಾದು. ಆದರೆ ಅದಾದ ನಂತರ ನಿರಂತರವಾಗಿ ಚೀನಾ ಅದ್ಭುತ ಪ್ರಗತಿಯನ್ನು ಸಾಧಿಸ್ತಾನೆ ಹೋಯಿತು. 1961ರಿಂದ ಇಲ್ಲಿ ತನಕ ಚೀನಾ 7-10% ಗ್ರೋತನ್ನು 23 ಸಲ ತೋರಿಸಿದೆ. ಅಮೆರಿಕದ ಹೇಳಿದ್ವಿ ನಾವು ಹೈಯೆಸ್ಟ್ ಅಂದರೆ ಈ ಅವಧಿಯಲ್ಲಿ 2% ಅಂತ 7.2 ಅಂತ 1984ರಲ್ಲಿ. ಆದರೆ ಚೀನಾ ಈ 7-10% ಗ್ರೋತ್ ರೇಟನ್ನು 23 ಸಲ ಸಾಧಿಸಿದೆ ಈ ಅವಧಿಯಲ್ಲಿ. ಇದು ನಾವು ಹೇಳ್ತಿರೋದು 7-10ವರೆಗಿನ ಗ್ರೋತ್ ರೇಟ್ ಬಗ್ಗೆ ಮಾತ್ರ. 23 ಸಲ ಹೈಯೆಸ್ಟ್ ಮುಂದೆ ಇದೆ. 10-15% ಗ್ರೋತನ್ನು ಚೈನಾ ಇದೇ ಅವಧಿಯಲ್ಲಿ 1961ರಿಂದ ಇಲ್ಲಿ ತನಕ
17 ಸಲ ಸಾಧಿಸಿದೆ. 15-20% ಗ್ರೋತನ್ನು ಚೀನಾ ಇದೇ ಅವಧಿಯಲ್ಲಿ 5 ಸಲ ಸಾಧಿಸಿ ತೋರಿಸಿದೆ ಬೆಳವಣಿಗೆ ದರವನ್ನು. ಹೈಯೆಸ್ಟ್ ಅಂದರೆ 1970ರಲ್ಲಿ ಆಲ್ಮೋಸ್ಟ್ 20% ಇತ್ತು GDP ಬೆಳವಣಿಗೆ ದರ ಚೀನಾದು, 19.3% ಇತ್ತು. ಈ ರೀತಿ 1961ರಿಂದ ಇಲ್ಲಿ ತನಕ ಆಕ್ಸಲರೇಟೆಡ್ ಫೇಸ್ನಲ್ಲಿ ಚೀನಾ ವೇಗವಾಗಿ ಬೆಳವಣಿಗೆಯನ್ನು ಸಾಧಿಸಿದೆ. ಹಾಗಂತ ನೆಗೆಟಿವ್ GDP ಗ್ರೋತ್ ಯಾವತ್ತೂ ಆಗೇ ಇಲ್ಲ ಅಂತಲ್ಲ ಚೀನಾದಲ್ಲಿ. ಒಟ್ಟು 5 ಸಲ ಚೀನಾದಲ್ಲೂ ಕೂಡ ಈ ಪೀರಿಯಡ್ನಲ್ಲಿ ನೆಗೆಟಿವ್ ಗ್ರೋತ್ ಕಂಡು ಬಂದಿದೆ. ಏನು ಸಾಲದ ವಿಚಾರಕ್ಕೆ ಬಂದರೂ ಕೂಡ ಅಮೆರಿಕ ಅತಿ ದೊಡ್ಡ ವಿದೇಶಿ ಸಾಲವನ್ನು ಪಡೆದಿರೋ ಸಾಲಗಾರ ದೇಶ. ಇಲ್ಲಿ ನಂಬರ್ 1 ಇದೆ ಈ ಪಟ್ಟಿಯಲ್ಲಿ, ಅತಿ ಹೆಚ್ಚು ವಿದೇಶಿ ಸಾಲವನ್ನು ಪಡೆದಿರುವಂಥ ದೇಶಗಳ ಪಟ್ಟಿಯಲ್ಲಿ. ಚೀನಾ ನಂಬರ್ 9ನೇ ಸ್ಥಾನದಲ್ಲಿದೆ, ಭಾರತ ನಂಬರ್ 8ನೇ ಸ್ಥಾನದಲ್ಲಿದೆ. ಇನ್ನು ಅಮೆರಿಕದ ಸಾಲ ಅತಿ ಹೆಚ್ಚಿರೋದು ಯಾರ ಹತ್ರ ಗೊತ್ತಾ? ಜಪಾನ್ ಮತ್ತು ಚೀನಾದ ಹತ್ರ. ಒಂದು ಕಾಲದಲ್ಲಿ ಅಮೆರಿಕವೇ ಕುಟ್ಟಿ ಪುಡಿ ಮಾಡಿದ ಜಪಾನ್ ಅಮೆರಿಕದ ಸಾಲದ ಇನ್ಸ್ಟ್ರೂಮೆಂಟ್ಗಳ ಮೇಲೆ ಅತಿ ಹೆಚ್ಚು ಹೂಡಿಕೆ ಮಾಡಿದೆ. ಅಂದರೆ ಗೌರ್ಮೆಂಟ್ ಸಾಲ ಎತ್ತಕ್ಕೆ ಬಾಂಡ್ಗಳನ್ನು ಇಶ್ಯೂ ಮಾಡುತ್ತಲ್ಲ ಅಮೆರಿಕ ಸರ್ಕಾರ, ಆಗ ಹೈಯೆಸ್ಟ್ ಜಪಾನ್ ತಗೊಂಡಿದೆ. 2ನೇ ಪ್ಲೇಸ್ನಲ್ಲಿ ಅತಿ ಹತ್ತಿರದಲ್ಲೇ, ಏನು ಬಹಳ ಡಿಫರೆನ್ಸ್ ಇಲ್ಲ ಜಪಾನ್ಗೂ ಚೀನಾಗೂ, 2ನೇ ಪ್ಲೇಸ್ನಲ್ಲಿ ಚೀನಾ ಇದೆ. ಸೊ ಅಮೆರಿಕ ಮಾಡಿರೋ ಸಾಲದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರೋದು ಜಪಾನ್ ಹತ್ರ, ಚೀನಾದ ಹತ್ರ. ಹಾಗಂತೇನು ಚೀನಾ ಮತ್ತು ಜಪಾನ್ಗಿಂತ ದುರ್ಬಲ ಅಮೆರಿಕ ಅಂತಲ್ಲ, ಅದು ಆ ದೇಶದ ಶಕ್ತಿ ಮೇಲೂ ಕೂಡ ಹೋಗುತ್ತೆ. ಯಾಕಂದರೆ ಅಮೆರಿಕ ಸರ್ಕಾರ ನಮಗೆ ಇಷ್ಟು ಸಾಲ ಎತ್ತಿ ನಾವು ಫಂಡ್ ರೇಸ್ ಮಾಡ್ತೀವಿ ಅಂತೇಳಿ ಬಾಂಡ್ ಇಶ್ಯೂ ಮಾಡಿದಾಗ ಖರೀದಿ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ಬೇಕಲ್ಲ ಇವರು. ಈಗ ಜಪಾನ್ ಮತ್ತು ಚೀನಾ ಮುಗಿಬಿದ್ದು ಅದನ್ನು ಖರೀದಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಮೆರಿಕದ ಆರ್ಥಿಕತೆ ಮೇಲೆ ಅವ್ರಿಗೆ ನಂಬಿಕೆ ಇದೆ. ಓಕೆ, ಗ್ಯಾರಂಟಿಲಿ ದುಡ್ಡು ಹಾಕಿದ್ರೆ ವಾಪಸ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಹಾಕ್ತಾರೆ. ಈಗ ಪಾಕಿಸ್ತಾನಪ್ಪ, ನಾವೊಂದು 10 ಲಕ್ಷ ಕೋಟಿದು ಬಾಂಡ್ ಇಶ್ಯೂ ಮಾಡ್ತೀವಿ ಅಂಥೇಳಿ ಇಶ್ಯೂ ಮಾಡಿದ್ರೆ ಅದೇ ರೀತಿ ಜಪಾನ್ ಮತ್ತು ಚೀನಾ ದುಡ್ಡು ಹಾಕಿ ಅದನ್ನು ತಗೊಳ್ತಾರಾ? ಇಲ್ಲ, ಅಮೆರಿಕ ಇಶ್ಯೂ ಮಾಡಿದ್ರೆ ತಗೊಳ್ತಾರೆ. ಅದು ಅಮೆರಿಕದ ಪವರ್ ಕೂಡ ಹೌದು. ಬಟ್ ಇಲ್ಲಿ ಅಂಕಿಅಂಶಗಳು ನೋಡಿದಾಗ ನಮಗೆ ಹಾಗೆ ಕಾಣುತ್ತೆ. ಜಪಾನ್ ಅತಿ ಹೆಚ್ಚು ಅಮೆರಿಕಕ್ಕೆ ಸಾಲ ಕೊಟ್ಟ ಹಾಗೆ, ಚೀನಾ ಅತಿ ಹೆಚ್ಚು ಅಮೆರಿಕಗೆ ಸಾಲ ಕೊಟ್ಟ ಹಾಗೆಯೇ ಕಾಣಿಸುತ್ತೆ. ಕೇವಲ ಅಮೆರಿಕದ ವಿಚಾರ ಮಾತ್ರ ಅಲ್ಲ, ಜಗತ್ತಿನ ಹಲವು ಸಣ್ಣ ಪುಟ್ಟ ದೇಶಗಳಿಗೆ ಸಾಲ ಕೊಟ್ಟು ಅವ್ರನ್ನ ಒಂದು ರೀತಿ ಗುಲಾಮರ ಥರ ಮಾಡ್ಕೊಂಡಿದೆ ಚೀನಾ. ಆಲ್ರೆಡಿ ಶ್ರೀಲಂಕಾನ ಆ ರೀತಿ ಮಾಡ್ಕೊಂಡಿದೆ, ಮಾಲ್ಡೀವ್ಸ್ನ ಆ ರೀತಿ ಮಾಡ್ಕೊಂಡಿದೆ, ಆಫ್ರಿಕಾ ಖಂಡದಲ್ಲಂತೂ ಕೇಳದೆ ಬೇಡ. ಪಾಪ ಇವಾಗಷ್ಟೇ ಕಣ್ಣು ಬಿಟ್ಟು ಅಭಿವೃದ್ಧಿಯ ದಿಕ್ಕನ್ನು ನೋಡ್ತಿರುವಂಥ ಹಲವು ದೇಶಗಳಿದ್ದಾವೆ. ಅಲ್ಲಿ ಹೋಗಿ ದುಡ್ಡನ್ನು ಸುರಿದು ಸಾಲ ಕೊಟ್ಟು ಅವ್ರನ್ನ ಲಾಕ್ ಮಾಡಿ ಇಟ್ಕೊಂಡಿದೆ. ಇವ್ರು ಹೇಳ್ದಂಗೆ ಕೇಳಬೇಕು. ಅಲ್ಲಿ ಹೋಗಿ ಗಣಿಗಾರಿಕೆ ಮಾಡಿ ಪೂರ ಬಗ್ದು ಹಾಕ್ತಿದ್ದಾರೆ ಚೀನಿಯರು ಆಫ್ರಿಕಾ ಖಂಡದಲ್ಲಿ. ಸ್ವಲ್ಪ ಬೇಗನೆ ಎಂಟ್ರಿ ಕೊಟ್ಟರು ಪೂರ ಲೂಟಿ ಮಾಡ್ತಿದ್ದಾರೆ ಚೀನಾದವರು. ಪಾಕಿಸ್ತಾನದ ಉದಾಹರಣೆಯನ್ನು ಬಿಡಿಸಿ ಏನು ಹೇಳಬೇಕಾಗಿಲ್ಲ, ಸಾಕಷ್ಟು ಹೇಳಿದ್ದೀವಿ. ಸೆಪೆಕ್ ಅಂದರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಹೆಸರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಲ ಕೊಟ್ಟು ಈಗ ಪಾಕಿಸ್ತಾನ ಚೀನಾದ ಸಾಲದ ಸರಪಳಿಯಲ್ಲಿ ಬಂದಿಯಾಗಿರೋ ಪಶು ರೀತಿ ಆಗಿ ಹೋಗಿದೆ ಈಗ. ಸೊ ಈ ರೀತಿ ಮೇಲ್ನೋಟಕ್ಕೆ ವಿಶ್ವದ ಸೂಪರ್ ಪವರ್ ದೇಶವಾಗಿ ಕಾಣಿಸುವಂಥ ಅಮೆರಿಕ, ಅಲ್ಲೂ ಕೂಡ ಸಾಕಷ್ಟು ಹುಳುಕಿದೆ, ಅಲ್ಲೂ ಕೂಡ ಸಾಕಷ್ಟು ವೀಕ್ನೆಸ್ಗಳು ಇವೆ ಅನ್ನೋದು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ರಷ್ಯಾ ಜೊತೆಗಿನ ಕೋಲ್ಡ್ ವಾರ್ ಇದೆಯಲ್ಲ, ಅದು ನಾನಾ ಸ್ವರೂಪದ ಆಮೇಲೆ ಕಂಟಿನ್ಯೂ ಆಯಿತು. ಅದರ ಪರಿಣಾಮ ಬೇರೆ ಬೇರೆ ದೇಶಗಳು ಅನುಭವಿಸಬೇಕಾಯಿತು, ಯುದ್ಧಗಳು ನಡೆದವು. ಆದರೆ ಎಲ್ಲೂ ಕೂಡ ಅಮೆರಿಕಾಗೆ ತಾನು ಬಯಸಿದ ರಿಸಲ್ಟ್ ಏನೂ ಸಿಕ್ಕಿಲ್ಲ. ನಿಜ, ಮೊದಲ ಮಹಾಯುದ್ಧ, 2ನೇ ಮಹಾಯುದ್ಧ, ಅಮೆರಿಕ ಎಂಟರ್ ಆದಮೇಲೆ ನಿರ್ಣಾಯಕವಾಗಿ ಫಲಿತಾಂಶ ಬಂತು ಮಹಾಯುದ್ಧಕ್ಕೆ. ಆದರೆ ಅದಾದ ನಂತರ ಅಮೆರಿಕ ಕೈ ಹಾಕದಲ್ಲೆಲ್ಲ ಕೂಡ ಗೆಲುವನ್ನು ಕಂಡಿಲ್ಲ, ಸೋಲ್ ಕಂಡಿದೆ, ಅಥವಾ ರಿಸಲ್ಟ್ ಇಲ್ಲದೇ ಒಂದು ರೀತಿ ಮುಖಾಮುಖಿಯೆಲ್ಲ ಕಿತ್ಕೊಂಡು ಅಮೆರಿಕ ವಾಪಸ್ ಬಂದಿದೆ. ಉದಾಹರಣೆಗೆ ಕೋಲ್ಡ್ ವಾರ್ನ ಪ್ರಮುಖ ಎಕ್ಸಾಂಪಲ್ ಆಗಿರುವಂತಹ ಕೊರಿಯನ್ ಯುದ್ಧದ ಬಗ್ಗೆ ನಾವು ನೋಡೋಣ. 1950ರಿಂದ 53 ತನಕ ಕೊರಿಯನ್ ಯುದ್ಧ ನಡೀತು. ಕೊರಿಯಾನ ಉತ್ತರ ಕೊರಿಯಾದ ಭಾಗವನ್ನು ಆ್ಯಕ್ಚುಲಿ ಒಂದೇ ದೇಶ ಇದ್ದಿದ್ದು ಕೊರಿಯನ್ ಪೆನಿನ್ಸುಲಾ. ಅದನ್ನು ಉತ್ತರ ಭಾಗದಲ್ಲಿ ರಷ್ಯನ್ರ ಪ್ರಭಾವ ಜಾಸ್ತಿ ಇತ್ತು, ಚೀನಾದ ಪ್ರಭಾವ ಜಾಸ್ತಿ ಇತ್ತು. ಅವರು ಉತ್ತರ ಕೊರಿಯಾದ ಭಾಗಕ್ಕೆ ಸಪೋರ್ಟ್ ಮಾಡಿದ್ರು, ಅಲ್ಲಿ ಕಮ್ಯುನಿಸಮನ್ನು ಬೆಳೆಸೋಕೆ ಸಪೋರ್ಟ್ ಮಾಡಿದ್ರು. ದಕ್ಷಿಣ ಕೊರಿಯಾ ಭಾಗದಲ್ಲಿ ಅಮೆರಿಕ ಮತ್ತು ಮಿತ್ರರ ಪ್ರಭಾವ ಜಾಸ್ತಿ ಇತ್ತು, ಅಲ್ಲಲ್ಲಿ ಡೆಮೋಕ್ರಸಿ ಬೆಳೆಸ್ತೀವಿ ಅಂತ ಹೊರಟರು. ಕೊರಿಯಾ 2 ತುಂಡಾಯಿತು, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ ಅಂತ. ಯುದ್ಧ ನಡೀತು 2 ದೇಶಗಳ ಮಧ್ಯೆ. ಪ್ರಾಕ್ಸಿ ಅಷ್ಟೇ ಇವರು, ಪಾಪ ಕೊರಿಯನ್ರು ಅವ್ರ ಪಾಡಿಗೆ ಅವರಿದ್ದರು. ಇವರು ಹರಿದು ಹಂಚಿದ್ರು 2 ದೇಶಗಳು ಸೇರಿಕೊಂಡು, ರಷ್ಯಾ ಮತ್ತು ಅಮೆರಿಕ ಸೇರಿಕೊಂಡು. ಈ ವಾರ್ ನಡೆದಂಥ ಸಂದರ್ಭದಲ್ಲಿ ಉತ್ತರ ಕೊರಿಯಾಗೆ ರಷ್ಯಾ ಮತ್ತು ಚೀನಾ, ದಕ್ಷಿಣ ಕೊರಿಯಾಗೆ ಅಮೆರಿಕ ಮತ್ತು ಮಿತ್ರರು, ಡೆಮೋಕ್ರಸಿ ಪರ ಇದ್ದಂಥ ಮಿತ್ರರು ಸಪೋರ್ಟ್ ಮಾಡಿದ್ರು. 3 ವರ್ಷ ಯುದ್ಧ ನಡೀತು. ಆದರೆ ರಿಸಲ್ಟ್ಸ್ ಯಾವುದೇ ರೀತಿಯಲ್ಲೂ ಕೂಡ ಕನ್ಕ್ಲೂಸಿವ್ ಆಗಿರಲಿಲ್ಲ. ಓಕೆ, ಇಂಥವ್ರು ವಿನ್ನರು, ಇಂಥವ್ರು ಲೂಸರು ಅಂತ ಆಗಲಿಲ್ಲ. 2 ಭಾಗನೇ ಹಾಗೆ ಉಳ್ಕೊಳ್ತು. ಅಲ್ಲಿ ಕಿಮ್ ಜಾಂಗ್ ಉನ್ ಫ್ಯಾಮಿಲಿ ಇದೆಯಲ್ಲ, ಅವರ ಸರ್ವಾಧಿಕಾರತ್ವ ಕಮ್ಯುನಿಸಮ್ ಹೆಸರಲ್ಲಿ ಬೆಳೀತು. ದಕ್ಷಿಣದಲ್ಲಿ ಪ್ರಜಾಪ್ರಭುತ್ವ ಬೆಳೀತು. ಅಮೆರಿಕದ ಬೆಂಬಲದೊಂದಿಗೆ ದಕ್ಷಿಣ ಕೊರಿಯಾ ಒಂದು ಸಮೃದ್ಧ ದೇಶ ಆಗಿ ಬೆಳೀತು. ಟೆಕ್ನಾಲಜಿ,
ಸ್ಯಾಮ್ಸಂಗ್ ನೋಡಿ, ದಕ್ಷಿಣ ಕೊರಿಯಾದ GDPಗೆ 25% ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಆ ರೀತಿ ಸಾಕಷ್ಟು ಉದ್ಯಮಗಳು ದಕ್ಷಿಣ ಕೊರಿಯಾದಲ್ಲಿ ಬೆಳೆದು ಒಂದು ಆಧುನಿಕ ಆರ್ಥಿಕತೆಯಾಗಿ ದಕ್ಷಿಣ ಕೊರಿಯಾ ಬೆಳೀತು ಅಮೆರಿಕದ ಬೆಂಬಲದೊಂದಿಗೆ. ಉತ್ತರ ಕೊರಿಯಾ ಒಂದು ಫ್ಯಾಮಿಲಿಯ ಕಮ್ಯುನಿಸಮ್ ಹೆಸರಿನಲ್ಲಿ ಒಂದು ಫ್ಯಾಮಿಲಿ ನಡೆಸಿದಂಥ ರೂಲಿಂಗ್ನಲ್ಲಿ ಆಳ್ವಿಕೆಯಲ್ಲಿ ಸಿಕ್ಕಾಕೊಂಡು ನಲ್ಗು ಹೋಗಿದೆ ಅಲ್ಲಿ. ಆದರೆ ಆ 3 ವರ್ಷಗಳ ಆ ಕೊರಿಯನ್ ಯುದ್ಧ ಅಮೆರಿಕದ ಪಾಲಿಗೆ ಗೆಲುವು ಅಂತೇನಾಗಲಿಲ್ಲ, ಸರಿಯಾದ ರಿಸಲ್ಟೇ ಬಂದಿಲ್ಲ. ಯಾಕಂದರೆ ಅರ್ಧ ಅವ್ರ ಹತ್ರ ಉಳಿತು, ಅರ್ಧ ಈ ಕಡೆ ಉಳಿತು, ಆ ರೀತಿ ಆಗೋಯಿತು. ನಂತರ ವಿಯೆಟ್ನಾಂ 50ರಿಂದ ಒಂಥರ ಚಟ ಇವರಿಗೆ, ಅಮೆರಿಕದವರಿಗೆ ಜಗತ್ತೆಲ್ಲ ಮೂಗು ತುರಿಸ್ಕೊಂಡು ಹೋಗೋದು. 50ರಿಂದ 53 ತನಕ ಕೊರಿಯಾದಲ್ಲಿ ಮಾಡ್ಕೊಂಡು ಬಂದಿರಲ್ಲ, ಸ್ವಲ್ಪ ಮುಖಮುತಿ ಎಲ್ಲ ಕೆತ್ಕೊಂಡು ಬಂದಿರಲ್ಲ. 2 ವರ್ಷಗಳಲ್ಲೆಲ್ಲ ಗುಣ ಆಯ್ತು ಅಂತ ಕಾಣುತ್ತೆ ಮುಖಮುತಿ. ವಿಯೆಟ್ನಾಂ ಕಡೆ ಮೂಗು ತುರಿಸ್ಕೊಂಡು ಹೋದರು. 55ರಿಂದ 75 ತನಕ 19 ವರ್ಷ 5 ತಿಂಗಳು ವಿಯೆಟ್ನಾಂನಲ್ಲಿ ಅಮೆರಿಕ ಯುದ್ಧ ಮಾಡ್ತು. ಇಲ್ಲೂ ಕೂಡ ಉತ್ತರ ವಿಯೆಟ್ನಾಂ, ದಕ್ಷಿಣ ವಿಯೆಟ್ನಾಂ ಅಂಥೇಳಿ 2 ತುಂಡಾಗಿತ್ತು. ಆ ರೀತಿ ಆಗಿತ್ತು. ದಕ್ಷಿಣಕ್ಕೆ ಸೇಮ್ ಅಮೆರಿಕ ಮತ್ತು ಮಿತ್ರರು, ಉತ್ತರಕ್ಕೆ ರಷ್ಯಾ, ಚೀನಾ ಮತ್ತು ಮಿತ್ರರು ಸಪೋರ್ಟ್ ಮಾಡ್ತಾಯಿದ್ರು. ಇಲ್ಲಿ ಅಮೆರಿಕ ಸೋಲನ್ನು ಕಾಣ್ತು. 19 ವರ್ಷ 5 ತಿಂಗಳ ಬಳಿಕ ಯುದ್ಧ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲೂ ಗೆಲುವನ್ನು ಸಾಧಿಸಲಿಕ್ಕೆ ಆಗದೆ ಅಮೆರಿಕ ಒಂದು ರೀತಿಯಲ್ಲಿ ಅಮೆರಿಕದವ್ರನ್ನ ಈಗ ಅಫ್ಘಾನಿಸ್ತಾನದಲ್ಲಿ ಕರ್ಕೊಂಬರಕ್ಕೆ ಒದ್ದಾಡ್ತಿದ್ದಾರಲ್ಲ, ಅದೇ ರೀತಿ ಅಮೆರಿಕದಲ್ಲಿ ರಾಯಭಾರ ಕಚೇರಿಗಳ ಮೇಲಿಂದೆಲ್ಲ ಜನರನ್ನ ಹೆಲಿಕಾಪ್ಟರ್ನಲ್ಲಿ ತುಂಬ್ಕೊಂಡು ಕರ್ಕೊಂಬರ್ಬೇಕಾಗಿತ್ತು. ಆ ದೃಶ್ಯಗಳು ಅಮೆರಿಕದ ಹೀನಾಯ ಪರಿಸ್ಥಿತಿಯನ್ನು ಅವತ್ತು ತೋರಿಸ್ತಾ ಇದ್ವು. ಆ ರೀತಿ ಅಮೆರಿಕದಿಂದ ವಿಯೆಟ್ನಾಂನಲ್ಲಿ ಸೋತು ಹೊರಗೆ ಬಂತು. ಇಡೀ ವಿಯೆಟ್ನಾಂ ಉತ್ತರ ದಕ್ಷಿಣ ಎಲ್ಲ ಒಂದಾಗಿ ಲಾಸ್ಟಿಗೆ ಅದೊಂದು ಕಮ್ಯುನಿಸ್ಟ್ ಪ್ರಭುತ್ವ ವಿಯೆಟ್ನಾಂನಲ್ಲಿ ಬಂತು. ಅಮೆರಿಕ ಈ ಮೂಲಕ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳಲಿಕ್ಕೆ ವಿಯೆಟ್ನಾಂನಲ್ಲಿ ಸಾಧ್ಯ ಆಗಿಲ್ಲ. ಅಮೆರಿಕದ ಸೋಲು ಅಂತಾನೆ ಇತಿಹಾಸ ವಿಯೆಟ್ನಾಂನಲ್ಲಿ ಹೇಳುತ್ತೆ, ವಿಯೆಟ್ನಾಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇಂಟ್ರೆಸ್ಟಿಂಗ್ ನೋಡಿ, ಇವಾಗಲೂ ಕೂಡ ಅಷ್ಟೇ ಅಫ್ಘಾನಿಸ್ತಾನದಲ್ಲಿ 19 ವರ್ಷ 10 ತಿಂಗಳು, ವಿಯೆಟ್ನಾಮಲ್ಲಿ 19 ವರ್ಷ 5 ತಿಂಗಳು ಯುದ್ಧ ಮಾಡಿ ಅವರು ಸೋತು ಬಂದರು. ಅಫ್ಘಾನಿಸ್ತಾನದಲ್ಲಿ ಅಮೆರಿಕ 19 ವರ್ಷ 10 ತಿಂಗಳ ತನ್ನ ಯುದ್ಧವನ್ನು ಮುಗಿಸಿ ಪೂರ್ತಿ ಗಂಟು ಮೂಟೆ ಕಟ್ಟಿ ಅಲ್ಲಿಂದ ಹೊರಗೆ ಪಲಾಯನವನ್ನು ಮಾಡಿದೆ. ಇದೀಗ 2001ರಿಂದ ಈ ಯುದ್ಧವನ್ನು ಅಮೆರಿಕ ಆರಂಭ ಮಾಡಿತ್ತು. ಅಫ್ಘಾನಿಸ್ತಾನದಲ್ಲಿ ಅಮೆರಿಕದಲ್ಲಿ ಆ ಅವಳಿ ಕಟ್ಟಡಗಳ ಮೇಲೆ ವಿಮಾನ ನುಗ್ಗಿಸಿ ಭಯೋತ್ಪಾದಕ ದಾಳಿ ಆದಂಥ ಸಂದರ್ಭದಲ್ಲಿ ರೊಚ್ಚಿಗೆದ್ದಿದ್ದ ಅಮೆರಿಕ ಈ ಉಗ್ರಗಾಮಿಗಳಿಗೆ ಅಫ್ಘಾನಿಸ್ತಾನದಲ್ಲಿ ಆಗ ಅಸ್ತಿತ್ವದಲ್ಲಿದ್ದ ತಾಲಿಬಾನ್ ಸರ್ಕಾರ ಬೆಂಬಲವನ್ನು ಕೊಡ್ತಾ ಇದೆ ಅಂಥೇಳಿ ಅವ್ರನ್ನ ನಾವು ಉಗ್ರ ಇಲಿಗಳನ್ನು ಮುಗಿಸ್ಬಿಡ್ತೀವಿ ಅಂತ ಹೇಳಿ ಹೋಗಿ ಇಡೀ ಅಫ್ಘಾನಿಸ್ತಾನವನ್ನು ಬಗೆದು ಹಾಕಿದ್ರು. ಆದರೆ ಈಗ ಅಮೆರಿಕ ಸೋತು ಅಲ್ಲಿಂದ ಹೊರಗೆ ಹೋಗ್ತಾ ಇದೆ. ಆ ಯುದ್ಧ ಶುರುವಾದ ಮೇಲೆ ಅಮೆರಿಕದಲ್ಲಿ 4 ಅಧ್ಯಕ್ಷರುಗಳು ಬಂದು ಹೋದರು. ಆದರೂ ಕೂಡ ಅಮೆರಿಕ ಅಲ್ಲಿ ತಾನು ಬಯಸಿದ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಇನ್ನು ಅಫ್ಘಾನಿಸ್ತಾನದ ಗ್ರಾಚಾರ ನೋಡಿ, ಮೊದಲಿಗೆ ರಷ್ಯನ್ನರು ಅಫ್ಘಾನಿಸ್ತಾನವನ್ನು ಕ್ರಶ್ ಮಾಡಿದ್ರು. ಆಗೊಂದು ರೀತಿ ಏನು ಅಂದರೆ ಅಫ್ಘಾನಿಸ್ತಾನ ಒಂದು ರೀತಿ ಬಫರ್ ಸ್ಟೇಟ್ ರೀತಿಯಲ್ಲಿ, ಮೇಲೆ ರಷ್ಯನ್ ಎಂಪೈರ್, ಕೆಳಗಡೆ ಬ್ರಿಟಿಷ್ ಎಂಪೈರ್, ಮಧ್ಯದಲ್ಲಿ ಒಂದು ಬಫರ್ ಝೋನ್ ಥರ ಅಫ್ಘಾನಿಸ್ತಾನವನ್ನು ಯೂಸ್ ಮಾಡೋ ಉಮೇದು ಇಬ್ಬರಿಗೂ ಕೂಡ. ಸುಮಾರು ಟೈಮ್ ಬ್ರಿಟನ್ ಅದನ್ನು ಪ್ರಯತ್ನ ಪಡ್ತು. ಆಮೇಲೆ ಬ್ರಿಟನ್ ಅಲ್ಲಿಂದ ಎಕ್ಸಿಟ್ ಆಯಿತು. ಅದಾದ ನಂತರ ತನ್ನ ಪರವಾಗಿದ್ದಂಥ ಕಮ್ಯುನಿಸ್ಟ್ ಸರ್ಕಾರದ ಪರವಾಗಿ ರಷ್ಯಾ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿ ಅಫ್ಘಾನಿಸ್ತಾನವನ್ನು ಇನ್ವೇಡ್ ಮಾಡಿ ಅಲ್ಲಿ ದೊಡ್ಡ ಯುದ್ಧವನ್ನು ಮಾಡಿ ರಷ್ಯಾ ಕೂಡ ಸಾಕಷ್ಟು ಟೈಮ್ ಅಫ್ಘಾನಿಸ್ತಾನವನ್ನು ಪುಡಿ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತು, ತನ್ನ ಪರ ಸರ್ಕಾರವನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಉಮೇದಿನೊಂದಿಗೆ. ರಷ್ಯಾ ಅಫ್ಘಾನಿಸ್ತಾನದಲ್ಲಿ ಯುದ್ಧದಲ್ಲಿ ಇನ್ವಾಲ್ವ್ ಆಗಿದ್ದ ಟೈಮ್ನಲ್ಲಿ ಅಮೆರಿಕಾಗೊಂದು ಅಪಾರ್ಚುನಿಟಿ ಕಾಣ್ತು. ನಗಾಡ್ತಿದ್ರೆ ನಮ್ಮನ್ನು ನೋಡಿ, ನಾವು ವಿಯೆಟ್ನಾಮಲ್ಲಿ ಒದ್ದಾಡ್ತಿದ್ದಾಗ ನೀವು ಹೆಂಗೆ ನಮ್ಮ ಶತ್ರುಗಳಿಗೆ ಸಪೋರ್ಟ್ ಮಾಡಿದ್ರೆ ಮಾಡ್ತೀವಿ ತಡೀರಿ ಈಗ ಅಂಥೇಳಿ ಅಲ್ಲಿ ರಷ್ಯಾ ವಿರುದ್ಧ ಮತ್ತು ರಷ್ಯಾ ಪರವಾಗಿದ್ದ ಸರ್ಕಾರದ ವಿರುದ್ಧ ಅಮೆರಿಕ ಮುಜಾಹಿದೀನ್ಗಳಿಗೆ, ಧಾರ್ಮಿಕವಾದಂಥ ಒಂದು ಮೂಲಭೂತವಾದಿ ಗುಂಪುಗಳಿಗೆ ಶಸ್ತ್ರಾಸ್ತ್ರ ಕೊಟ್ಟು ಮುಜಾಹಿದೀನ್ಗಳಿಗೆ ಅಮೆರಿಕ ಸಪೋರ್ಟ್ ಮಾಡ್ತು. ನೋಡಿ ಮಜಾ ತೋರಿಸ್ತೀವಿ ನಿಮಗೆ ರಷ್ಯನ್ಸ್ಗೆ ಅಂತ ಹೇಳಿ. ಆ ರೀತಿ ಮುಜಾಹಿದೀನ್ಗಳೆಲ್ಲ ಹೋಗ್ತಾ ಪ್ರಬಲರಾಗಿ ಸರ್ಕಾರವನ್ನು ಉಲ್ಟಾಪಲ್ಟಾ ಮಾಡಿ ಬೀಳಿಸಿ ಇವರು ಅಧಿಕಾರಕ್ಕೆ ಬಂದು ದೊಡ್ಡ ಕೋಲಾಹಲ ಆಯಿತು ಆ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪೂರ್ತಿ ಮಾಹಿತಿಯನ್ನು ಅಫ್ಘಾನ್ ಸಂಬಂಧಪಟ್ಟಂಥ ವಿಶೇಷ ವರದಿಯಲ್ಲಿ ಪ್ರಕಟ ಮಾಡಿದ್ದೀವಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ. ನಾವೀಗ ಈ ವರದಿಯಲ್ಲಿ ಮುಂದಕ್ಕೆ ಹೋಗೋದಾದರೆ, ಯಾವ ಮುಜಾಹಿದೀನ್ಗಳಿಗೆ ಅಮೆರಿಕ ಬೆಂಬಲವನ್ನು ಕೊಟ್ಕೊಂಡು ರಷ್ಯಾ ವಿರುದ್ಧ ಎತ್ಕಡ್ತಾ ಬಂದಿತ್ತು, ಅದೇ ಮುಜಾಹಿದೀನ್ಗಳಲ್ಲಿ ಒಂದಷ್ಟು ಜನ ಮತ್ತಷ್ಟು ಸಪ್ರೇಟಾಗಿ ಈ ತಾಲಿಬಾನಿಗಳ ಉದಯ ಆಯಿತು. ಈಗ ತಾಲಿಬಾನಲ್ಲಿರುವಂಥ ಎಲ್ಲ ಹೆಚ್ಚಿನ ಟಾಪ್ ಲೀಡರ್ಗಳೆಲ್ಲ ಈ ಹಿಂದಿನ ಮುಜಾಹಿದೀನ್ಗಳೇ. ಈಗಿನ ತಾಲಿಬಾನ್ನ ಸುಪ್ರೀಂ ಕಮಾಂಡರ್ ಹೈಬತುಲ್ಲಾ ಅಖುಂಜಾದ ಇವರು ಕೂಡ ಈ ಹಿಂದೆ ಮುಜಾಹಿದೀನ್ನಲ್ಲಿದ್ದಂಥವ್ರು. ಜೊತೆಗೆ ಈಗ ಅಫ್ಘಾನ್ನ ಮಧ್ಯಂತರ ಸರ್ಕಾರದ ಅಧ್ಯಕ್ಷ ಅಂತ ಘೋಷಿಸಲಾಗಿರುವಂತಹ ಇವರು ಕೂಡ ಒನ್ ಆಫ್ ದಿ ತಾಲಿಬಾನ್ ಕಮಾಂಡರ್ ಮುಲ್ಲಾ ಬರಾದಾರ್, ಇವರು ಕೂಡ ಒಂದು ಕಾಲದಲ್ಲಿ ಮುಜಾಹಿದೀನಲ್ಲೇ ಇದ್ದಂಥವ್ರು. ಆಮೇಲೆ ಈಗ ತಾಲಿಬಾನಲ್ಲಿ ಅವರು ಕಮಾಂಡರ್, ಈಗ ಅಫ್ಘಾನಿಸ್ತಾನದ ಮಧ್ಯಂತರ ಸರ್ಕಾರದ
ಮುಖ್ಯಸ್ಥ ಕೂಡ ಅಂತ ಅವ್ರನ್ನ ಅನೌನ್ಸ್ ಮಾಡಲಾಗಿದೆ. ಸೊ ಈ ರೀತಿ ಒಂದು ಕಾಲದಲ್ಲಿ ಅಮೆರಿಕವೇ ಬಿತ್ತಿದ ಬೀಜ ಈ ರೀತಿ ಬ್ರಹ್ಮ ರಾಕ್ಷಸನಂತೆ ಬೆಳೆದು ಅಮೆರಿಕದ ಬುಡಕ್ಕೆ ಈಗ ಪಟಾರ್ ಅಂತೇಳಿ ಕೊಟ್ಟಿದೆ. ಅಮೆರಿಕ ಹಾರು ಬಿದ್ದು ಓಡೋಗಿದೆ ಈಗ ವಾಪಸ್ ಅಫ್ಘಾನಿಸ್ತಾನದಿಂದ. ಈ ರೀತಿಯಾಗಿದೆ. 2001ರಲ್ಲಿ ಅಮೆರಿಕಕ್ಕೆ ಬಹಳ ಆಕ್ರೋಶ ಇತ್ತು, ಕೆಚ್ಚಿತ್ತು, ಒಂದು ರೀತಿ ಫುಲ್ ಓವರ್ ಕಾನ್ಫಿಡೆನ್ಸ್ ಕೂಡ ಇತ್ತು. ಚೈನಾ ಕೂಡ ಈಗಿನ ಮಟ್ಟಿಗೆ ಬೆಳೆದಿರಲಿಲ್ಲ. ಆಗ ವಿಶ್ವದಲ್ಲಿ ನನ್ನನ್ನು ಬಿಟ್ಟರೆ ಯಾರಿದ್ದಾರೆ, ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅಮೆರಿಕ ಇತ್ತು. ಅಮೆರಿಕದಲ್ಲಿ ಅವಳಿ ಕಟ್ಟಡಗಳ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ ರೊಚ್ಚಿಗೆದ್ದಂಥ ಅಂದಿನ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಏನು ಹೇಳಿದರು ಅಂದರೆ, ನಮಗೆ ಬೇಕಾಗಿರಲಿಲ್ಲ ಈ ಯುದ್ಧ, ಆದರೆ ನಮ್ಮನ್ನು ಎಳೆದಿದ್ದಾರೆ ಯುದ್ಧಕ್ಕೆ, ನಾವು ಇದನ್ನು ಮುಗಿಸಿ ಬರ್ತೀವಿ, ಫುಲ್ ಫಿನಿಷ್ ಮಾಡಿ ಬರ್ತೀವಿ, ಅವ್ರನ್ನ ಯಾವತ್ತೂ ತಲೆ ಎತ್ತಕ್ಕಾಗಲ್ಲ, ಹಂಗೆ ಮಾಡಿ ಬರ್ತೀವಿ ಅಂಥೇಳಿ ನುಗ್ಗಿದ್ರು ಅಫ್ಘಾನಿಸ್ತಾನಕ್ಕೆ. ಆಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಇತ್ತು. 1996ರಿಂದ 2001ರವರೆಗೆ ಅಮೆರಿಕ ಹೋಗಿ ನುಗ್ಗೋ ತನಕ ಕೂಡ ಅಲ್ಲಿ ತಾಲಿಬಾನಿಗಳ ಆಳ್ವಿಕೆನೇ ಇತ್ತು. ಅಮೆರಿಕ ನುಗ್ತು ತಾಲಿಬಾನ್ ಸರ್ಕಾರವನ್ನು ಕಿತ್ತು ಒಗಿತು, ತಾನು ಹೇಳಿದಂಗೆ ಕೇಳುವಂಥ ಒಂದು ಆಧುನಿಕ ಡೆಮೊಕ್ರೆಟಿಕ್ ಸರ್ಕಾರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಅಮೆರಿಕದಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನು ಅಮೆರಿಕ ತನ್ನ ಪ್ರಾಯೋಜಕತ್ವದಲ್ಲಿ ಸ್ಥಾಪನೆಯನ್ನು ಮಾಡ್ತು. ಅಲ್ಲಿ ಆಮೇಲೆ ಚುನಾವಣೆಗಳು ಕೂಡ ನಡೀತಾ ಬಂದವು. ಅಫ್ಘಾನಿಸ್ತಾನವನ್ನು ನಾವು ರೀಬಿಲ್ಡ್ ಮಾಡ್ತೀವಿ, ಮತ್ತೆ ಪುನರ್ನಿರ್ಮಾಣ ಮಾಡ್ತೀವಿ ಅಂತ ಹೊರಟು ಅಮೆರಿಕ. ದೊಡ್ಡ ಪ್ರಮಾಣದಲ್ಲಿ ದುಡ್ಡನ್ನು ಸುರಿತು ಅಫ್ಘಾನಿಸ್ತಾನದಲ್ಲಿ. ಆದರೆ ಇವ್ರ ಉದ್ದೇಶ ಇತ್ತಲ್ಲ ಏನು, ತನ್ನ ಮೇಲೆ ದಾಳಿ ಮಾಡಿದ ಉಗ್ರಗಾಮಿಗಳನ್ನು, ಉಗ್ರ ಎಲಿಗಳನ್ನು ಎಲ್ಲಿ ಯಾವ ಬಿಲದಲ್ಲಿದ್ದರೂ ಹುಡುಕಿ ತೆಗಿತೀವಿ, ಆಮೇಲೆ ಫಿನಿಷ್ ಮಾಡ್ತೀವಿ ಅಂಥೇಳಿ ನುಗ್ಗಿತ್ತಲ್ಲ ಅಮೇರಿಕ. ಅದು ಮಾತ್ರ ಸಾಧ್ಯ ಆಗಲೇ ಇಲ್ಲ. ಎರಡಾಯಿತು. ಒಂದು, ತಾಲಿಬಾನಿಗಳು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾನೆ ಹೋದರು. ಇವರು ಕ್ರಶ್ ಮಾಡಿದಷ್ಟು ಮತ್ತೆ ಚಿಗುರ್ತಾ ಇದ್ರು, ಅವರು ಕ್ರಶ್ ಮಾಡಿದಷ್ಟು ಮತ್ತೆ ಚಿಗುರ್ತಾ ಇದ್ರು. ಅವ್ರನ್ನ ಫುಲ್ ಫಿನಿಷ್ ಮಾಡೋಕ್ಕೆ ಅಮೆರಿಕದ ಕೈಲಿ ಸಾಧ್ಯ ಆಗಲೇ ಇಲ್ಲ. ಮತ್ತೊಂದು ಕಡೆ ಪಕ್ಕದಲ್ಲೇ ಇದ್ದಂತಹ ಪಾಕಿಸ್ತಾನ, ನಿಮ್ಮ ಭಯೋತ್ಪಾದನೆ ವಿರುದ್ಧದ ಸಮರದಲ್ಲಿ ನಾವು ನಿಮಗೆ ಬೆಂಬಲವನ್ನು ಕೊಡ್ತೀವಿ ಅಂಥೇಳಿ ಅಮೆರಿಕದ ಬಳಿ ಎಲ್ಲ ಚಾಪಲೂಸಿ ಮಾಡಿ, ಅಮೆರಿಕದಿಂದ ಎಲ್ಲ ಫಂಡೆಲ್ಲ ತಗೊಂಡು, ಅಮೆರಿಕದಿಂದ ಎಲ್ಲ ಸಹಾಯವನ್ನು ಪಡ್ಕೊಂಡು ಅಮೆರಿಕಾಗೆ ಹಿಂದ್ಗಡೆಯಿಂದ ಚೂರಿ ಹಾಕ್ತು ಪಾಕಿಸ್ತಾನ. ತಾಲಿಬಾನಿಗಳಿಗೆ ಪಾಕಿಸ್ತಾನ ಸರ್ಕಾರ ಆಶ್ರಯವನ್ನು ಕೊಡ್ತಾ ಬಂತು. ಪಾಕಿಸ್ತಾನದ ಇಂಟೆಲಿಜೆನ್ಸ್ ಏಜೆನ್ಸಿ, ಪಾಕಿಸ್ತಾನದ ಸೇನೆ ಗುಪ್ತವಾಗಿ ತಾಲಿಬಾನಿಗಳಿಗೆ ಟ್ರೈನಿಂಗು, ದುಡ್ಡು, ಶಸ್ತ್ರಾಸ್ತ್ರ ಎಲ್ಲ ಕೊಡ್ತಾನೆ ಬಂದರು. ಇದರ ಪರಿಣಾಮ ಪೂರ್ತಿಯಾಗಿ ತಾಲಿಬಾನಿಗಳನ್ನು ಮುಗಿಸ್ಲಿಕ್ಕೆ ಅಮೆರಿಕಕ್ಕೆ ಸಾಧ್ಯನೇ ಆಗಿಲ್ಲ. ವೆರಿ ಇಂಪಾರ್ಟೆಂಟ್, ಇವರು ಯಾವ ಉಗ್ರ ಇಲಿಯನ್ನು ಹುಡ್ಕೊಂಡು ಬಂದು ಅಫ್ಘಾನಿಸ್ತಾನವನ್ನು ಪೂರ ಬಗ್ದು ಹುಡುಕಿದ್ರೋ ಆ ಇಲಿ ಸಿಕ್ಕಿದೆಯಲ್ಲಿ ಗೊತ್ತಾ, ಅಮೆರಿಕದ ಸ್ವಲ್ಪ ಮುಂಚಿನವರೆಗೂ ಕೂಡ ಅಮೆರಿಕದ ಫ್ರೆಂಡ್ ಆಗಿದ್ದಂತಹ ಪಾಕಿಸ್ತಾನದ ಅಬೋಟಾಬಾದ್ನಲ್ಲಿ ಅಲ್ಲಿತ್ತು ಆ ಇಲಿ. ಅಲ್ಲಿ ಹೋಗಿ ಅಮೆರಿಕ ಅದನ್ನು ಫಿನಿಷ್ ಮಾಡಿದ್ರು. ಅಫ್ಘಾನಿಸ್ತಾನದಲ್ಲಿ ಮಾಡಿದ್ದೇನು ಹಾಗಾದರೆ? ನಿಮ್ಮ ಉದ್ದೇಶ ಆತನನ್ನು ಫಿನಿಷ್ ಮಾಡೋದು ಅಂತ ಆಗಿದ್ರೆ, ನೀವು ಅಲ್ಲಿ ಪಾಕಿಸ್ತಾನದಲ್ಲಿ ಮಾಡಿದ್ದೀರಂತಾದರೆ ನೀವು ಅಫ್ಘಾನಿಸ್ತಾನದಲ್ಲಿ ಸಾಧಿಸಿದೇನು? ತಾಲಿಬಾನಿಗಳನ್ನು ನಿಮ್ಮ ಕೈಯಲ್ಲಿ ಪೂರ್ತಿ ಮುಗಿಸ್ಲಿಕ್ಕೆ ಆಗಲಿಲ್ಲ. ನೀವು ಹೇಳಿದ್ದು ತಾಲಿಬಾನಿಗಳು ದಾಳಿ ಮಾಡಿದ್ದಾರೆ ಅಂತಲ್ಲ, ತಾಲಿಬಾನ್ ಸರ್ಕಾರ ಇತ್ತು, ಆ ಉಗ್ರರಿಗೆ ಅವರು ಆಶ್ರಯ ಕೊಟ್ಟಿದ್ರು, ಬೆಂಬಲ ಕೊಟ್ಟಿದ್ರು, ಸಪೋರ್ಟ್ ಪೋಷಿಸ್ಕೊಂಡ್ಬಂದಿದ್ರು ಅಂತ. ನಿಮಗೆ ಆ ಉಗ್ರ ಎಲಿ ಸಿಕ್ಕಿದ್ದು ಪಾಕಿಸ್ತಾನದಲ್ಲಿ. ನೀವು ಓಕೆ ತಾಲಿಬಾನ್ಗಳು ಬೆಂಬಲ ಕೊಟ್ಟಿದ್ರು, ಹಾಗಾಗಿ ನಾವು ಅವ್ರನ್ನ ಪೂರ್ತಿ ಮುಗಿಸ್ಬಿಡ್ತೀವಿ, ಅವರೊಂದು ರೀತಿ ಪುರಾತನ ಕಾಲದ ಆಡಳಿತ ವ್ಯವಸ್ಥೆ, ಮಾನವ ಹಕ್ಕುಗಳಿಗೆ ಬೆಲೆ ಕೊಡಲ್ಲ ಅಂತ ನೀವು ಹೇಳ್ತಿರಲ್ಲ. ಸರಿ, ಮಾಡೋಕ್ಕಾಯ್ತಾ? ಇಲ್ಲ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳನ್ನು ಮುಗಿಸ್ಲಿಕ್ಕೆ ಅಮೆರಿಕದ ಕೈಯಲ್ಲಿ ಏನು ಮಾಡಿದ್ರೂ ಕೂಡ ಸಾಧ್ಯನೇ ಆಗಲಿಲ್ಲ. ಹಾಗಾದರೆ ಈ ತಾಲಿಬಾನಿಗಳಿಗೆ ದುಡ್ಡೆಲ್ಲಿಂದ ಬರುತ್ತೆ? ಅಷ್ಟೊಂದೆಲ್ಲ ಮಾಡಬೇಕು, ಅಮೆರಿಕವನ್ನು ಹಿಮ್ಮೆಟ್ಟಿಸಿ ಓಡಿಸ್ಬೇಕು ಅಲ್ಲಿಂದ ಅಂತ ಹೇಳಿದ್ರೆ, ಅಯ್ಯೋ ನಮ್ಮ ಕೈಯಲ್ಲಿ ಆಗಲ್ಲಪ್ಪ ಅಂತ ನಿಶಕ್ತಿಯಿಂದ ಅಮೆರಿಕನೇ ಹೊರಗೆ ಹೋಗುತ್ತೆ ಅಂತ ಹೇಳಿದ್ರೆ ಹೇಗೆ? ರಿಸೋರ್ಸಸ್ ಎಲ್ಲಿಂದ ಬರುತ್ತೆ? ಯಾರು ಸಪೋರ್ಟ್ ಮಾಡ್ತಾರೆ? ಈ ಪ್ರಶ್ನೆ ಕೂಡ ಬರುತ್ತಲ್ಲ. ಏನು ಸಾಮಾನ್ಯ ಇಲ್ಲ. ಇವರು ಹಲವು ಪ್ರದೇಶಗಳಲ್ಲಿ, ತಮ್ಮ ನಿಯಂತ್ರಣದ ಪ್ರದೇಶದಲ್ಲಿ ತಾಲಿಬಾನಿಗಳು ಗಣಿಗಾರಿಕೆಯನ್ನು ಕೂಡ ಮಾಡ್ತಾರೆ. $464 ಮಿಲಿಯನ್ ದುಡ್ಡನ್ನು ಅವರು ಪ್ರತಿ ವರ್ಷ ಗಣಿಗಾರಿಕೆಯಿಂದ ಸಂಪಾದನೆ ಮಾಡ್ತಾರೆ. ಮಾದಕ ವಸ್ತುಗಳ ಉತ್ಪಾದನೆ ಮತ್ತು ಸಾಗಾಣಿಕೆಯಿಂದ ಅದರಲ್ಲೂ $400 ಜಾಸ್ತಿ ದುಡ್ಡನ್ನು ಪ್ರತಿ ವರ್ಷ ತಾಲಿಬಾನಿಗಳು ಸಂಪಾದನೆ ಮಾಡ್ತಾರೆ. ಹಾಗೆ ವಿದೇಶಿ ದೇಣಿಗೆ, ಅವರಿಗೆ ವಿದೇಶಗಳಿಂದ ದೇಣಿಗೆ ಕೂಡ ಬರುತ್ತೆ. ಜಗತ್ತಲ್ಲಿ ಹಲವು ದೇಶಗಳಿವೆ ತಾಲಿಬಾನಿಗಳ ಪರವಾಗಿ ಸಿಂಪತಿ ಇರುವಂಥ ದೇಶಗಳು. ಒಂದು $200-250 ಮಿಲಿಯನ್ ದುಡ್ಡು ಅವರಿಗೆ ವಿದೇಶಿ ದೇಣಿಗೆಗಳ ಮೂಲಕ ಕೂಡ ಬರುತ್ತೆ. ಜೊತೆಗೆ ಎಕ್ಸ್ಪೋರ್ಟ್ ಮಾಡೋ ಮೂಲಕ, ರಫ್ತು ಮಾಡೋ ಮೂಲಕ, ಒಂದಷ್ಟು ಸಾಮಗ್ರಿಗಳನ್ನು ಉತ್ಪಾದಿಸಿ ರಫ್ತು ಮಾಡೋ ಮೂಲಕ ಕೂಡ ತಾಲಿಬಾನ್ $240 ಮಿಲಿಯನ್ ಅಧಿಕ ದುಡ್ಡನ್ನು ಪ್ರತಿ ವರ್ಷ ಸಂಪಾದನೆ ಮಾಡುತ್ತೆ. ಜೊತೆಗೆ ಟ್ಯಾಕ್ಸ್ಗಳು, ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ಅಧಿಕೃತವಾಗಿ ಬೇರೆ ಯಾವುದೇ ಇರ್ಬೋದು, ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟ ಸರ್ಕಾರ, ಹಲವು ಪ್ರದೇಶಗಳನ್ನು ಅವರೇ ನಿಯಂತ್ರಣ ಮಾಡ್ತಾ ಇದ್ರು ಅಂತ ಹೇಳಿದ್ವಲ್ಲ, ಆಗಲೂ ಕೂಡ ಅಲ್ಲೇ ಅವರು ಗಣಿಗಾರಿಕೆ ಇತ್ಯಾದಿಯೆಲ್ಲ ಮಾಡ್ತಾ ಇದ್ದಂಥದ್ದು. ಅಲ್ಲಿ ತೆರಿಗೆಗಳನ್ನು ಕೂಡ ಅವರು ಹಾಕ್ತಾ ಇದ್ರು ಜನರ ಮೇಲೆ. ಅಫ್ಘಾನ್ ಸರ್ಕಾರಕ್ಕೆ ಕೊಡ್ತೀರಾ ಬಿಡ್ತೀರಾ, ನಮಗೆ ನೀವು ಟ್ಯಾಕ್ಸ್ ಕೊಡಬೇಕು, ನಿಮ್ಮ ಉದ್ಧಾರಕ್ಕೆ ನಾವೇ ಬೇಕು ನಿಮಗೆ ಅಂಥೇಳಿ ಮಾಡ್ತಾಯಿದ್ರು. ಹಾಗೆ ಪ್ರೊಟೆಕ್ಷನ್ ಮನಿ,
ಅಂದರೆ ನೀವು ನಮಗೆ ದುಡ್ಡು ಕೊಡಬೇಕು, ಕೊಟ್ಟಿಲ್ಲ ನಿಮ್ಮ ಮೇಲೆ ದಾಳಿ ಆಗುತ್ತೆ ಅಂತ ಬೆದರಿಕೆ ಹಾಕುವಂಥದ್ದು. ಆ ರೀತಿ ಇದೆಲ್ಲ ಮಾಡೋ ಮೂಲಕ ಅವರು $150-160 ಮಿಲಿಯನ್ ಅಷ್ಟು ಇದರಿಂದಲೂ ದುಡ್ಡನ್ನು ಸಂಗ್ರಹ ಮಾಡ್ತಾಯಿದ್ರು. ಹಾಗೆ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಕೂಡ ತಾಲಿಬಾನ್ ನಡೆಸ್ತಾ ಇತ್ತು. $80 ಮಿಲಿಯನ್ ಅಧಿಕ ಹಣವನ್ನು ಪ್ರತಿ ವರ್ಷ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಿಂದಾನೇ ತಾಲಿಬಾನಿಗಳು ಸಂಗ್ರಹ ಮಾಡ್ತಿದ್ರು. ಅದ್ರ ಜೊತೆಗೆ ಪಕ್ಕದ ಪಾಕಿಸ್ತಾನ ನಿರಂತರವಾಗಿ ಅವರಿಗೆ ಸೈನಿಕ ತರಬೇತಿ ಆಗಿರ್ಬೋದು, ಶಸ್ತ್ರಾಸ್ತ್ರ ಪೂರೈಕೆ ಆಗಿರ್ಬೋದು, ಅವ್ರ ಹತ್ರನೇ ನೆಟ್ಟಿಗಿಲ್ಲ, ಬಟ್ ಇವ್ರಿಗೆ ಮಾಡ್ತಾಯಿದ್ರು ಅವರು. ಯಾಕಂದರೆ ಅವ್ರಿಗೂ ಅಷ್ಟೇ ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದ ಇಂಟ್ರೆಸ್ಟ್ ಏನಂತ ಕ್ವಿಕ್ಕಾಗಿ ಹೇಳಿಬಿಡ್ತೀವಿ ಕೇಳಿ. ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನದಲ್ಲಿ ತಾನು ಹೇಳಿದ ಹಾಗೆ ಕೇಳುವಂಥ ಸರ್ಕಾರ ಇದ್ದರೆ ಒಳ್ಳೆಯದು ಅಂತ. ಯಾಕಂದರೆ ಅಫ್ಘಾನಿಸ್ತಾನ ಮತ್ತು ಈ ಅಕ್ಕಪಕ್ಕದ ದೇಶಗಳ ಗಡಿ ಇದೆಯಲ್ಲ, ಅದನ್ನು ಡ್ಯೂರಿನ್ ಲೈನ್ ಅಂತ ಕರೀತಾರೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಎರಡೂ ಕೂಡ ಈ ಡ್ಯೂರಿನ್ ಲೈನನ್ನು ಒಪ್ಕೊಂಡೇ ಇಲ್ಲ. ಯಾಕಂದರೆ ಅದನ್ನು ಎಳೆದು ಹೋಗಿರೋದು ಬ್ರಿಟಿಷರು ಅನ್ನೋದು ಅಫ್ಘಾನಿಸ್ತಾನದ ವಾದ. ನಮಗೆ ಸೇರೋ ಜಾಗ ನಿಮ್ಮ ಹತ್ರ ಇದೆ ಅಂಥೇಳಿ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಹೇಳುತ್ತೆ. ಹೀಗಾಗಿ ಅಫ್ಘಾನಿಸ್ತಾನ ಪ್ರಬಲ ಆಗಿಬಿಟ್ರೆ, ಅಲ್ಲೇನಾದರೂ ಕೂಡ ಒಂದು ಇಂಡಿಪೆಂಡೆಂಟ್ ಮೈಂಡ್ ಇರುವಂತಹ ಒಂದು ಸರ್ಕಾರ ಬಂದುಬಿಟ್ರೆ, ಈ ಕಡೆ ಭಾರತದೊಂದಿಗೂ ನಮಗೆ ಕಿರಿಕಿರಿ ಆಗುತ್ತೆ, ಅಫ್ಘಾನಿಸ್ತಾನದ ಜೊತೆಗೂ ಕಿರಿಕಿರಿ ಆಗುತ್ತೆ. ಪರಿಣಾಮ ಅಫ್ಘಾನಿಸ್ತಾನ ಮತ್ತು ಭಾರತ ಒಂದಾಗ್ಬಿಡಬಹುದು ಅನ್ನೋದು ಪಾಕಿಸ್ತಾನದ ಹೆದರಿಕೆ. ಹಾಗೆ ಆಗಿತ್ತು ಕೂಡ. ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಪ್ರಾಯೋಜಿತ ಪ್ರಜಾಪ್ರಭುತ್ವ ಸರ್ಕಾರ ಬಂದಾಗ ಆ ಸರ್ಕಾರ ಭಾರತದೊಂದಿಗೆ ಬಹಳ ಕ್ಲೋಸ್ ಆಗಿತ್ತು. ಪಾಕಿಸ್ತಾನಕ್ಕೆ ಇದು ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಹೀಗಾಗಿ ನಿರಂತರವಾಗಿ ತಾಲಿಬಾನಿಗಳಿಗೆ ಪಾಕಿಸ್ತಾನ ಶಸ್ತ್ರಾಸ್ತ್ರ ತನಗೆ ಹೊಟ್ಟೆಗಿಲ್ಲ ಅಂದರೂ ಕೂಡ ಅವರಿಗೂ ಕೂಡ ಒಂದಷ್ಟು ದುಡ್ಡಿನ ಸಹಾಯ, ಹಣಕಾಸಿನ ಸಹಾಯ, ಅಷ್ಟೇ ಅಲ್ಲ, ಗಡಿಗಳಲ್ಲಿ ಮದ್ರಸಗಳನ್ನು ಓಪನ್ ಮಾಡಿ ಕಟ್ಟರ್ ಇಸ್ಲಾಮಿಕ್ ಚಿಂತನೆಗಳನ್ನು ಅವರು ತಲೆ ತುಂಬುವ ಕೆಲಸವನ್ನು ಕೂಡ ಪಾಕಿಸ್ತಾನದ ಸೇನೆ ಮಾಡ್ತಾ ಬಂತು. ಜೊತೆಗೆ ಗುಪ್ತವಾಗಿ ಅಮೇರಿಕ ಇತ್ತಲ್ಲ ಅಫ್ಘಾನಿಸ್ತಾನದಲ್ಲಿ, ಅವ್ರಿಗೆ ಪೆಟ್ಕೊಡ್ಬೇಕಂದ್ರೆ ರಷ್ಯಾಗೆ ಬಹಳ ಖುಷಿನೇ ಅಲ್ಲ, ರಷ್ಯಾ ಕೂಡ ಸಹಾಯ ಮಾಡ್ತಾ ಬಂತು, ಶಸ್ತ್ರಾಸ್ತ್ರಗಳನ್ನು ಒದಗಿಸ್ತಾ ಬಂತು. ಹಾಗೆ ಚೈನಾ ಕೂಡ ಗುಪ್ತವಾಗಿ, ಚೈನಾ ಡಬಲ್ ಗೇಮ್ ಮಾಡ್ತು ಇಲ್ಲಿ. ಚೈನಾ ಅಧಿಕೃತ ಮಾನ್ಯತೆ ಹೊಂದಿದ್ದಂಥ ಅಫ್ಘಾನ್ ಸರ್ಕಾರಕ್ಕೂ ಕೂಡ ನಾವು ನಿಮ್ಮೊಟ್ಟಿಗೆ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬಂತು. ಅದೇ ರೀತಿಯಲ್ಲಿ ಅವರು ಈ ತಾಲಿಬಾನಿಗಳಿಗೂ ಕೂಡ ಗುಪ್ತವಾಗಿ ಸಪೋರ್ಟ್ ಮಾಡ್ಕೊಂಡು ಬಂದರು. ಚೀನಾದು ಕಂಪ್ಲೀಟ್ ಸ್ವಾರ್ಥ, ಅವರಿಗೆ ಅವ್ರ ಕೆಲಸ ಆಗಬೇಕು ಅಷ್ಟೇ, ಅವ್ರು ಯಾರಿದ್ರೂ ಅವ್ರಿಗೇನು ಅಷ್ಟೊಂದು ಮುಖ್ಯ ಆಗಲ್ಲ. ಹಾಗಾಗಿ ಅವರು ಎರಡೂ ಕಡೆಯವರೊಂದಿಗೆ, ಅಫ್ಘಾನ್ ಸರ್ಕಾರದೊಂದಿಗೂ ಅಷ್ಟೇ, ಹಾಗೆ ಅಲ್ಲಿದ್ದಂತಹ ತಾಲಿಬಾನಿಗಳಿಗೂ ಇಬ್ಬರಿಗೂ ಸಪೋರ್ಟ್ ಮಾಡ್ತೀವಿ ಅಂತ ತೋರಿಸ್ಕೊಂಡೇ ಬಂದರು. ಇವಾಗತ್ತು ಚೀನಾ ಏನು ಹೇಳಿದೆ ಅಂತ ಹೇಳಿದ್ರೆ, ನಾವು ತಾಲಿಬಾನಿಗಳೊಂದಿಗೆ ಫ್ರೆಂಡ್ಲಿ ರಿಲೇಷನ್ಸನ್ನು ಹೊಂದೋಕ್ಕೆ ಬಯಸ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದೆ. ಅವರು ಟೇಕ್ ಓವರ್ ಮಾಡಿದ ಈ ಕ್ಷಣಕ್ಕೆ ಆ ಹೇಳಿಕೆ ಚೀನಾದಿಂದ ಬಂದಿದೆ. ರಷ್ಯಾ ಕೂಡ ನಾವು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವನ್ನು ರೆಕಗ್ನೈಸ್ ಮಾಡೋ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೀವಿ ಅಂತ ರಷ್ಯಾ ಕೂಡ ಹೇಳಿಕೆಯನ್ನು ಕೊಟ್ಟಿದೆ. ಸೊ ಈ ದೇಶಗಳು ಪ್ರಮುಖವಾಗಿ ಪಾಕಿಸ್ತಾನ, ರಷ್ಯಾ, ಚೀನಾ ಗುಪ್ತವಾಗಿ ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟನ್ನು ಮಾಡ್ಕೊಂಡು ಬಂದರು. ಒಂದು ಕಾಲದಲ್ಲಿ ಸೌದಿ, UAE ಈ ರಾಷ್ಟ್ರಗಳಿಂದಲೂ ಗುಪ್ತವಾಗಿ ಸಪೋರ್ಟ್ ಸಿಕ್ಕಿತ್ತು. ಈ ರೀತಿ ತಾಲಿಬಾನಿಗಳಿಗೆ ಒಂದು ಕಡೆ ದುಡ್ಡು ಬೇಕಾದಂಗೆ ಸಿಗ್ತಾ ಇತ್ತು, ಟ್ರೈನಿಂಗ್ ಸಿಗ್ತಾ ಇತ್ತು, ಶಸ್ತ್ರಾಸ್ತ್ರ ಸಿಗ್ತಾ ಇತ್ತು. ಅದರ ಜೊತೆಗೆ ಮತ್ತೊಂದು ಡೆಡ್ಲಿ ವೆಪನ್ ಅವ್ರ ಹತ್ರ ಇತ್ತು, ಅದು ಧರ್ಮ. ಅವರಿಗೆ ಯಾವ ರೀತಿ ಆಗಲೇ ಹೇಳಿದ ಹಾಗೆ ಪಾಕಿಸ್ತಾನದವರು ಗಡಿಗಳಲ್ಲಿ ಶಿಬಿರಗಳನ್ನು ಹಾಕಿ ಟ್ರೈನಿಂಗ್ ಕೊಡ್ತಿದ್ರು ಅಂದರೆ, ತುಂಬ ಹಳೆಯ ಇಸ್ಲಾಂನ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರೀತಿ ಇಂಟರ್ಪ್ರಿಟ್ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಒಳ್ಳೆ ಸರ್ಕಾರವನ್ನು ನಡೆಸ್ತಿರೋ ದೇಶಗಳು ಕೂಡ ಇವೆ. ಆದರೆ ಇವರು ಇಸ್ಲಾಂನ ಯಾವ ವರ್ಷನನ್ನು ಅವರಿಗೆ ಫೀಡ್ ಮಾಡಿದ್ರು ಅಂದರೆ ತುಂಬ ಹಳೆಯ ಪದ್ಧತಿಗಳನ್ನು, ತುಂಬ ಹಳೆಯ ಒಂದು 500,000 ವರ್ಷಗಳ ಹಿಂದಿನ ಆಲೋಚನೆಗಳನ್ನು ಅವರ ತಲೆಗೆ ತುಂಬಿದ್ರು. ತಲೆಗೆ ತುಂಬಿ ಇದನ್ನು ನೀವು ಮತ್ತೆ ಜಾರಿಗೆ ತರಬೇಕು, ನೀವು ಇದಕ್ಕೆ ಡಿಟರ್ಮೆಂಟ್ ಆಗಿ ತುಂಬ ನೀವು ಶ್ರದ್ಧೆಯಿಂದ ಹೋರಾಡಬೇಕು, ಪ್ರಾಣ ಬಲಿ ಕೊಟ್ಟರೂ ಪರವಾಗಿಲ್ಲ, ನೀವು ಒಬ್ಬರು ಪ್ರಾಣ ಹೋದರೂ ಪರವಾಗಿಲ್ಲ, ನಿಮ್ಮಲ್ಲಿ 10 ಜನರ ಬಲಿ ಪಡೆದು ನೀವು ಪ್ರಾಣ ಕಳ್ಕೊಳ್ಳಿ, ಈ ರೀತಿ ಚಿಂತನೆಗಳನ್ನು ಅವರ ತಲೆಗೆ ತುಂಬ್ತಾ ಹೋಗಲಾಯಿತು. ಇದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ನೀವು ನೋಡಿ, ಅಮೇರಿಕ ಮತ್ತು ಅದರ ನ್ಯಾಟೋ ಒಕ್ಕೂಟ ಇವರು ಸೇರಿಕೊಂಡು ಲಕ್ಷಾಂತರ ಕೋಟಿ ಖರ್ಚು ಮಾಡಿ ಅಫ್ಘಾನಿಸ್ತಾನದ ಸೇನೆಗೆ ಟ್ರೈನಿಂಗ್ ಕೊಟ್ಟರು. 3 ಲಕ್ಷ ಸಂಖ್ಯೆಯ ಯೋಧರನ್ನು ಹೊಂದಿದ್ದ ಕಟ್ಟುನಿಟ್ಟಿನ ಸೇನೆಯನ್ನು ರೆಡಿ ಮಾಡಿಕೊಡ್ತು ಅಮೇರಿಕ. ಸುಮ್ಮನೆ ಹೊರಗೆ ಬಂದಿಲ್ಲ, ಅಲ್ಲಿ 3 ಲಕ್ಷ ಸ್ಟ್ರಾಂಗ್ ಒಂದು ಸೇನೆಯನ್ನು ರೆಡಿ ಮಾಡಿಕೊಟ್ಟು ನ್ಯಾಟೋ ಸ್ಟ್ಯಾಂಡರ್ಡ್ಸ್ನಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು, ಓಕೆ ಇನ್ನು ಸ್ವಲ್ಪ ದಿವಸ ಆದರೂ ಕೂಡ ಅವ್ರು ಮೇಂಟೈನ್ ಮಾಡ್ತಾರೆ ಅಂತ ಅಮೇರಿಕ ಹೊರಟು ಕೂಡಲೇ ತಾಲಿಬಾನ್ಗಳು ಕೊಟ್ಟಿ ಪುಡಿ ಮಾಡಿ ಕ್ರಶ್ ಮಾಡಿ ಬಿಸಾಕಿದ್ದಾರೆ ಅವ್ರನ್ನ. ಅವರೆಲ್ಲ ದಿಕ್ಕಾಪಾಲಾಗಿ ದೇಶ ಬಿಟ್ಟೆಲ್ಲ ಓಡ ಹೋಗ್ತಿದ್ದಾರೆ ಅಫ್ಘಾನಿಸ್ತಾನದ ಸೈನಿಕರು ಅಂತ ಹೇಳಿದ್ರೆ ಎಷ್ಟು ಸಂಖ್ಯೆ ಇರ್ಬೋದು? ಹಾಗಾದರೆ ನಿಮ್ಮ ಮೈಂಡಿಗೆ ಪ್ರಶ್ನೆ ಬರುತ್ತೆ, ತಾಲಿಬಾನಿಗಳ ಸಂಖ್ಯೆ ಎಷ್ಟಿರ್ಬೋದು ಅಂತ. ಕೇವಲ 75,000 ತಾಲಿಬಾನಿ ಫೈಟರ್ಗಳು ಈ ಪರಿ ಅಬ್ಬರವನ್ನು ಮೆರೆದಿದ್ದಾರೆ, ಈ ಪರಿ ಆಕ್ರಮಣಕಾರಿ ಧೋರಣೆಯನ್ನು ತೋರಿಸಿದ್ದಾರೆ. ಅಮೇರಿಕ ಕಾಲು ತೆಗಿತಾ ಇದ್ದ ಹಾಗೇ ಇಡೀ ಅಫ್ಘಾನಿಸ್ತಾನದಲ್ಲಿ ನುಗ್ಗಿ ಎಲ್ಲ ತಮ್ಮ ವಶಕ್ಕೆ ಅವ್ರು ತೆಕ್ಕೊಂಡಿದ್ದಾರೆ. ನಾವಾಗಲೇ ಹೇಳ್ತಾ ಇದ್ವಿ ನಿಮಗೆ, ಅಫ್ಘಾನಿಸ್ತಾನ ಸೇನೆಯಲ್ಲಿ ಅವ್ರು ನೋಡಿದ್ರೆ ಒಂದು ಯೂನಿಫಾರ್ಮ್ ಇದೆ, ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡಿರ್ತಾರೆ, ಗನ್ ಇದೆ, ವೆಹಿಕಲ್ ಇದೆ,
ಅವ್ರ ಹತ್ರ ತಲೆಗೊಂದು ಹೆಲ್ಮೆಟ್ ಅಂತಿದೆ. ಇವ್ರ ಹತ್ರ ಏನೂ ಇಲ್ಲ ಸ್ವಾಮಿ, ಇವ್ರ ಹತ್ರ ಒಂದು ಶಸ್ತ್ರಾಸ್ತ್ರ ಇದೆ ಬಿಟ್ಟರೆ, ಕಾಲಿಗೆ ಚಪ್ಪಲ್ ಹಾಕ್ಕೊಂಡು, ವೇಸ್ಟ್ ಕೋಟ್ ಥರ ಹಾಕ್ಕೊಂಡು, ಒಂದು ಕುರ್ತಾ ಪೈಜಾಮ ಥರ ಹಾಕ್ಕೊಂಡು, ತಲೆಗೊಂದು ಮುಂಡಾಸ್ ಹಾಕ್ಕೊಂಡು ಇವರು ಓಡಾಡ್ತಾ ಇದ್ದಾರೆ. ಇವರು ಅಂತಹ ತಾಲಿಬಾನಿ ಫೈಟರ್ಗಳು ಅಮೇರಿಕ ಮತ್ತು ನ್ಯಾಟೋದಿಂದ ತರಬೇತಿ ಪಡೆದ 3 ಲಕ್ಷ ಜನರನ್ನು ಇವರು ಬರೀ 75,000 ಜನ ಓಡಿಸ್ತಾರೆ ಅಂತ ಹೇಳಿದ್ರೆ ಲೆಕ್ಕ ಹಾಕಿ ಯಾವ ರೀತಿಯ ಮೈಂಡ್ ಸೆಟ್ ಇಟ್ಕೊಂಡು ಇವರು ಆ ಒಂದು ಹುಮ್ಮಸ್ಸಿನೊಂದಿಗೆ ಕದನ ಕಣಕ್ಕೆ ಇಳಿತಾರೆ ಅಂಥೇಳಿ. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ಸಂಗತಿ ಏನಂತ ಹೇಳಿದ್ರೆ, ಆಗಲೇ ಒಂದು ಡೇಟ್ ನಿಮಗೆ ನಾನು ಹೇಳ್ತಾ ಇದ್ದೆ ಸ್ನೇಹಿತರೆ, ತುಂಬ ಇಂಟ್ರೆಸ್ಟಿಂಗ್ ಇದು. ಅಮೇರಿಕಕ್ಕೆ ಸಂಬಂಧಪಟ್ಟ ಹಾಗೆ 20ನೇ ಆ್ಯನಿವರ್ಸರಿ, ಸೆಪ್ಟೆಂಬರ್ 11ರ ಅಮೇರಿಕದ ಅವಳಿ ಕಟ್ಟಡಗಳ ಮೇಲಿನ ದಾಳಿ 20ನೇ ಆ್ಯನಿವರ್ಸರಿ ಬರ್ತಾ ಇದೆ, ಇನ್ನೊಂದು ತಿಂಗಳಷ್ಟೇ. ಆ ಸಂದರ್ಭದಲ್ಲಿ ಅಮೇರಿಕ ಯಾವ ಉದ್ದೇಶ ಇಟ್ಕೊಂಡು 20 ವರ್ಷದ ಹಿಂದೆ ಅಫ್ಘಾನಿಸ್ತಾನಕ್ಕೆ ನುಗ್ಗಿತ್ತೋ, ಯಾರನ್ನ ಕಿತ್ತು ಹಾಕಬೇಕು ಅಂತ ಹೋಗಿತ್ತೋ, ಅವರ ಕೈಯಲ್ಲೇ ಬೆಳ್ಳಿಯ ತಟ್ಟೆಯಲ್ಲಿ ಅಫ್ಘಾನಿಸ್ತಾನವನ್ನು ಕೊಟ್ಟು ಸೋತು ನಿರಾಶೆಯಿಂದ ಅಮೇರಿಕ ವಾಪಸ್ ಹೊರಗೆ ಬರ್ತಾ ಇದೆ. ಅಮೇರಿಕದ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಇಲ್ಲಿ ಮುಖ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದಿರುವಂಥ ಪರಿಸ್ಥಿತಿ ಇದೆ. ಒಂದು ಸಮಾಧಾನಕರ ಬಹುಮಾನ ಕೂಡ ಅಮೇರಿಕಕ್ಕೆ ಸಿಕ್ಕಿಲ್ಲ. ಇಲ್ಲಿ ಅವ್ರು ಹೇಳ್ತಿದ್ದಾರೆ ನಾವು ಹೋಗಿರೋ ಉದ್ದೇಶ ಈಡೇರಿದೆ ಅಂಥೇಳಿ. ಏನು ಬದನೆಕಾಯಿನೂ ಈಡೇರಿಲ್ಲ. ಅಮೇರಿಕ ಅತ್ಯಂತ ಅವಮಾನದಿಂದ ಅಫ್ಘಾನಿಸ್ತಾನದಿಂದ ಜಾಗವನ್ನು ಖಾಲಿ ಮಾಡಿದೆ. ಆ್ಯನಿವರ್ಸರಿ ಬರ್ತಾ ಇದೆ, ಆ ದಾಳಿಯ ಆ್ಯನಿವರ್ಸರಿ ಅಂಥ ಟೈಮ್ನಲ್ಲಿ ಇವರು ಜಾಗ ಖಾಲಿ ಮಾಡ್ಕೊಂಡು ಬರುವಂಥ ಸ್ಥಿತಿ ಅಮೇರಿಕಕ್ಕೆ ಮುಂದಾಗಿರುವಂಥದ್ದು. ಅಮೇರಿಕ ಏನು ಕಮ್ಮಿ ಕಳ್ಕೊಂಡಿಲ್ಲ. ಈ ಯುದ್ಧ ಮತ್ತು ಅಫ್ಘಾನಿಸ್ತಾನದ ಪುನರ್ ನಿರ್ಮಾಣಕ್ಕೆ ಅಂತ ಅಮೆರಿಕ $5.9 ಟ್ರಿಲಿಯನ್, ಅಂದರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ನೋಡಿದ್ರೆ 425 ಲಕ್ಷ ಕೋಟಿಗೂ ಅಧಿಕ ದುಡ್ಡಾಗುತ್ತೆ. ಅಷ್ಟು ಆರ್ಥಿಕ ಸಂಪತ್ತನ್ನು ಅಮೆರಿಕ ಕಳ್ಕೊಳ್ತು. ಕೇವಲ ಆರ್ಥಿಕ ಸಂಪತ್ತು ಮಾತ್ರ ಅಲ್ಲ, ಈ ಯುದ್ಧಕ್ಕೆ ಅಮೆರಿಕದ 2,500ಕ್ಕೂ ಅಧಿಕ ಸುಸಜ್ಜಿತ ಯೋಧರು ಪ್ರಾಣವನ್ನು ಕಳ್ಕೊಂಡ್ರು. 2,500ಕ್ಕೂ ಅಧಿಕ ಅಮೆರಿಕನ್ ಯೋಧರು. ಬರೀ ಅಮೆರಿಕ ಮಾತ್ರ ಅಲ್ಲ, ಅಮೆರಿಕದ ಯುದ್ಧಕ್ಕೆ ಬೆಂಬಲವನ್ನು ಕೊಟ್ಟ ಪರಿಣಾಮ ಅಮೆರಿಕದ ಮಿತ್ರರು ಕೂಡ 1,000ಕ್ಕೂ ಅಧಿಕ ಸೈನಿಕರನ್ನು ಕಳ್ಕೊಳ್ಬೇಕಾಯಿತು. ನ್ಯಾಟೋ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು ಈ ರೀತಿ ದೊಡ್ಡ ಪ್ರಮಾಣದ ತನ್ನ ಸೈನಿಕರ ಸಾವು ನೋವಿನೊಂದಿಗೆ ಅಪಾರ ಪ್ರಮಾಣ 425 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ದುಡ್ಡನ್ನು ಹಾಕಿ ಕಡೆಗೆ ಏನೂ ಸಾಧಿಸಲಿಕ್ಕೆ ಸಾಧ್ಯ ಆಗದೆ ವಾಪಸ್ ತಾಲಿಬಾನಿಗಳ ತೆಕ್ಕೆಗೆ ಅಫ್ಘಾನಿಸ್ತಾನವನ್ನು ಬಿಟ್ಟು ನೀವು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಕೈಲಂತೂ ಇನ್ನಾಗಲ್ಲ ಅಂಥೇಳಿ ಅಮೆರಿಕ ಅಲ್ಲಿಂದ ಹೊರಕ್ಕೆ ನಡೆದಿದೆ.